ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಮುರಳಿ ಅವರೇ, ಕಾರ್ಯಕ್ರಮ ಶುರು ಮಾಡಿ. ಏನೇನು ವಿಶೇಷ ಮಾಡಿಸ್ತಾ ಇದ್ದೀರಾ ಮಾಡಿಸಿ, ಯಾರನ್ನು ಕರೆಸ್ತಾ ಇದ್ದೀರಾ ಕರ್ಸ್ಕೊಳ್ಳಿ. ನಾವೆಲ್ಲ ಕಾಯ್ತಾ ಇದೀವಿ. ಬರ್ಕೋಬೇಕು, ಬರ್ಕೊಂಡ ತಕ್ಷಣ ನೋಡ್ಕೋಬೇಕು, ನೋಡ್ಕೊಂಡ ತಕ್ಷಣ ಮಾಡ್ಕೋಬೇಕು, ಮಾಡ್ಕೊಂಡ್ಮೇಲೆ ತಿನ್ಕೋಬೇಕು. ಕಾರ್ಯಕ್ರಮ ಶುರು ಮಾಡಿ ಮುರಳಿ ಅಂತ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವರು. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಸುಚಿತ್ರಾ ನಮಸ್ಕಾರ ರೀ. ಏನೋ ಫುಲ್ ಖುಷಿ ಖುಷಿಯಾಗಿ ನಗ್ನಗ್ತಾ ಹೊಸ ಡ್ರೆಸ್ಗಳು ಹಾಕೊಂಡು ಬರ್ತಾ ಇದೀರಾ. ಏನ್ ಸಮಾಚಾರ, ಏನ್ ಕತೆ? ಸಮಾಚಾರ ಏನಿದ್ರು ಅಡಿಗೆ ಸಮಾಚಾರ ನಮ್ದು. ಓಕೆ, ಏನ್ ಇವು ಸಮಾಚಾರ? ಅಡಿಗೆ ಸಮಾಚಾರ ಇವತ್ತು ಕೇರಳ ಸ್ಪೆಷಲ್ ಮಾಡ್ತಾ ಇದೀನಿ. ಏನ್ರಿ? ಪುಟ್ಟು ಅಂತ. ಪುಟ್ಟು 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 ಓಕೆ. ಪುಟ್ಟು ಅಂದ್ರೆ ಏನದು? ಪುಟ್ಟು ಇದು ವಿತೌಟ್ ಆಯಿಲ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ತಿಳ್ಕೋಬಹುದು. ಸ್ಟೀಮ್ ರೈಸ್ ಕೇಕ್ ಇದು. ಪುಟ್ಟು ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತ್ರಾ? ಕೇರಳ ಸ್ಪೆಷಲ್ ಅಕ್ಕಿ ಪುಟ್ಟು. ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ, ಸಕ್ಕರೆ, ಬಾಳೆಹಣ್ಣು, ಹಾಲು, ಉಪ್ಪು. ಹೇ, ಸಕ್ಕರೆ ಬಾಳೆಹಣ್ಣೆಲ್ಲ ಏನ್ ತಿನ್ನೋದು ನಾವು? ತಿಂದು ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿರುತ್ತಾ? ಓಕೆ, ಏನ್ ಕೊಡ್ಲಿ ನಿಮ್ಗೆ? ಇಲ್ಲಿ ಅಕ್ಕಿನ ಒಂದ್ 2 ಗಂಟೆ ಟೈಮ್ ನೆನ್ಸಿದೀನಿ ನಾನು. 1 ಬೌಲ್ ರೈಸ್ ತಗೊಂಡಿದ್ದೀನಿ. ಎನಿ ರೈಸ್ ತಗೋಬಹುದು. ಆರ್ಡಿನರಿ ದಿನ ಅನ್ನ ಏನ್ ಮಾಡ್ತೀವಿ ಆ ರೈಸ್ ತಗೊಂಡಿದ್ದೀನಿ ನಾನು. 1-2 ಗಂಟೆ ಟೈಮ್ ನೆನ್ಸಿದೀನಿ ಇದನ್ನ. ಇದನ್ನ ಕೋರ್ಸ್ ಆಗಿ ಈಗ ಪೌಡರ್ ಮಾಡ್ಕೊಡ್ತೀನಿ, ಅಂದ್ರೆ ತರಿ ತರಿಯಾಗಿ. ಆಯ್ತು, ಆಮೇಲೆ ಹೇಳ್ತೀನಿ ಮಾಡುವಾಗ ಪ್ರೊಸೀಜರ್. ಓಕೆ, ರೆಡಿ. ನೀರ್ ಬೇಕಾ? ನೀರ್ ಬೇಡ. ನೀರ್ ಹಾಕಂಗಿಲ್ವಾ? ನೀರ್ ವಿತೌಟ್ ವಾಟರ್. ನೆನ್ಸಿರೋಂತ ಅಕ್ಕಿ ಅಲ್ವಾ ಇದು? ಹೌದು. ಓಕೆ ಓಕೆ, ಮಾಡ್ಬೋದು. ಆಕ್ಚುಲಿ ಇದು ರಿಕ್ವೆಸ್ಟೆಡ್ ರೆಸಿಪಿ. ಪುಟ್ಟು ಬೇಕು ಅಂತ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಕೇಳಿ. ಪುಟ್ಟು ಬೇಕು ಅಂದ್ರೆ ಮಾಡತ್ತಾನೆ ನೀವು. ಇದನ್ನ ಇವಾಗ ತರಿ ತರಿಯಾಗಿ ರುಬ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ರುಬ್ಕೊಳ್ರಿ. ಪ್ಯಾನ್ ಕೊಟ್ಬಿಡಿ, ಫ್ರೈ ಮಾಡ್ಕೋಬೇಕು. ಇದನ್ನ ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೊಳ್ತೀರಾ? ಇದು ಸಾಕಾಗ್ಬೋದಲ್ಲ? ಹಾ, ನೋಡಿ ತರಿ ತರಿಯಾಗಿ ರುಬ್ಕೊಂಡಿದೀವಿ ಇದನ್ನ. ಓ, ಇದೇ ತರನಾ? ಓಕೆ, ಇದು ತುಂಬಾ ಈಸಿ. ಮಾಡೋದು ಈಸಿ ಇಲ್ಲ? ಮಾಡೋದು ಈಸಿ. ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೋಬಹುದು ಮಕ್ಕಳಿಗೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಎಣ್ಣೆ ತಿನ್ಬಾರ್ದು ಅಂತ ಹೇಳಿದ್ರೆ ಇದನ್ನ ಮಾಡ್ಕೋಬಹುದು. ಪುಟ್ಟು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ರೀ. ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನ ಇವಾಗ ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಹುರ್ಕೋಬೇಕು. ಜಾಸ್ತಿ ಬ್ರೌನ್ ಎಲ್ಲ ಮಾಡ್ಕೋಬಾರ್ದು. ಓಕೆ, ಸ್ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಅಕ್ಕಿ ವಾಸನೆ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ರೆ ಸಾಕಾ? ಸ್ವಲ್ಪ ನಮ್ಗೆ ಅಕ್ಕಿ ವಾಸನೆ ಗೊತ್ತಾಗುತ್ತೆ ಬರೋದು. ಅಷ್ಟು ಬಂದ್ರೆ ಸಾಕು. ಓಕೆ, ಬ್ರೌನ್ ಮಾಡ್ಕೋಬಾರ್ದು. ತುಂಬಾ ಕಡಿಮೆ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಉಂಡೆ ಎಲ್ಲ ಹೊಡಿಯುತ್ತಲ್ಲ? ಓಕೆ, ಅಂತೂ ಇವತ್ತು ಒಳ್ಳೆ ಒಂದು ರೆಸಿಪಿ ತೋರಿಸ್ತಾ ಇದೀರಾ ಸುಚಿತ್ರಾ ನೀವು. ಅದ್ಭುತವಾದ ರೆಸಿಪಿ ಇದು. ಪುಟ್ಟು ಬೇಕು ಅನ್ನೋರಿಗೆ ಪುಟ್ಟು ಮಾಡಿ ಕೊಡ್ತಾ ಇದೀರಾ ನೀವು. ಸಾಕು, ಇಷ್ಟು ಹುರ್ಕೊಂಡ್ರೆ ಬಿಡಿ. ನಮ್ಗೆ ಅಕ್ಕಿದು ವಾಸನೆ ಬರ್ತಾ ಇದೆ ನೋಡಿ. ಅಷ್ಟೇ, ಅಕ್ಕಿ ಕಲರ್ ಹಾಗೆ ಇದೆ ನಮ್ಗೆ. ಇದು ತರಿ ತರಿಯಾಗಿ ಹಾಗೆ ಇರ್ಬೇಕು. ಆಯ್ತು, ಸ್ವಲ್ಪ ತಣ್ಣಗಾಗ್ಲಿ ಈಗ. ಓಕೆ, ಯಾಕಂದ್ರೆ ಕೈಯಲ್ಲಿ ಕಲ್ಸ್ಬೇಕಾಗುತ್ತೆ. ತಣ್ಣಗಿರುತ್ತೆ, ಅಂತ ಬಿಸಿಯಾಗಿರಲ್ಲ. ಅಯ್ಯಪ್ಪ, ಬಿಸಿ ಇದೆ ರೀ. ಸ್ವಲ್ಪ ತಣ್ಣಗಾಗ್ಲಿ, ಬಿಡಿ ಬಿಡಿ. ಅಷ್ಟರಲ್ಲಿ ರಂಗೋಲಿ ಪುಡಿ ತರ ಆಗೋಯ್ತು. ಓಕೆ, ಇದು ನೋಡಿ, ಇದು ಪುಟ್ಟು ಮೇಕರ್. ಇದು ಪುಟ್ಟು ಮೇಕರ? ಹೌದು, ಪುಟ್ಟುಗೆ ಮೇಕರ. ತೋರಿಸಿ. ಆ ಶೇಪ್ ಅಲ್ಲಿ ಬರ್ಬೇಕಲ್ಲ ನಮ್ಗೆ, ಉದ್ದಕ್ಕೆ ಲಾಕ್ ಶೇಪ್ ಅಲ್ಲಿ. ಇದು ಇದ್ರಲ್ಲೇ ಮಾಡ್ಬೇಕಾಗುತ್ತೆ. ಏನ್ರಿ, ಏನೋ ಮಿಷಿನ್ ಹಾಕೊಂಡ್ಬಿಟ್ಟಿದ್ದೀರಾ? ಪಾತ್ರೆ, ಮಿಷಿನ್ ಅಲ್ಲ, ಪಾತ್ರೆ. ಹಾಲಿನ ಪಾತ್ರೆ ಇದೆ ಇದು. ಓಕೆ, ಇದು ಇದೇನ್ರಿ? ಇದು ನೀರ್ ಕಾಯಕ್ಕೆ ಇಟ್ಬಿಡೋಣ. ಅದ್ರಲ್ಲಿ ಒಂದು 5 ನಿಮಿಷ ಆಗುತ್ತೆ ಅಷ್ಟರಲ್ಲಿ. ಪುಟ್ಟು ಮೇಕರ್ ಸಿಗುತ್ತಾ? ನೋಡಿ, ಇದು ಇಲ್ಲಿ ಮಾರ್ಕಿಂಗ್ ಇದೆಯಲ್ಲ, ಇಲ್ಲಿ ಇಷ್ಟವರೆಗೂ ನೀರ್ ಫಿಲ್ ಮಾಡಿದ್ರೆ ಸಾಕು. ಪುಟ್ಟು ಮೇಕರ್ ಇದು ಸಿಗುತ್ತೆ ನಮ್ಗೆ ಶಾಪ್ಸ್ ಅಲ್ಲಿ ಈಸಿಯಾಗಿ. ನೀರಲ್ಲೇ ತಗೊಂಡ್ಬಿಡಿ ಸುಚಿತ್ರಾ. ಪುಟ್ಟು ಮೇಕರ್ ಅಂತ ಹೋದ್ರೆ ಸ್ಟೀಲ್ ಪಾತ್ರೆ ಅಂಗಡಿ ಕೇಳಿದ್ರೆ ಕೊಡ್ತಾರಾ? ಪುಟ್ಟು ಮಾಡಂತದ್ದು ಅಂದ್ರೆ ಸಿಗುತ್ತೆ ನಮ್ಗೆ. ಇಲ್ಲೇನ್ ಮಾರ್ಕಿಂಗ್ ಇದೆ, ಇಲ್ಲಿವರೆಗೂ ನೀರ್ ತುಂಬಿಸಿದ್ರೆ ಸಾಕು. ಇಡ್ಲಿ ಪಾತ್ರೆಯಲ್ಲಿ ಮಾಡಕ್ಕಾಗಲ್ವಾ ಇದನ್ನ? ಮಾಡಬಹುದು, ಇಡ್ಲಿ ಪಾತ್ರೆಯಲ್ಲೂ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ಒಂದ್ ಯಾವ್ದಾರ ಬಟ್ಲಲ್ಲಿ ಇಟ್ಟು ನಿಮ್ಗೆ ಆವಿಯಲ್ಲಿ ಸಹ ಬೇಯಿಸ್ಕೋಬಹುದು. ತಟ್ಟೆ ಇಡ್ಲಿ ಮಾಡ್ಕೋಬಹುದು. ಅದೇ ತಟ್ಟೆ ಇಡ್ಲಿ ತರ ಬರುತ್ತೆ. ಅಲ್ಲ, ಅದ್ರ ಶೇಪ್ ಆತರ ಬರಲ್ಲ ನಮ್ಗೆ. ಯಾವ್ದಾರ ನಾವು ಬೋಲ್ ಹಾಕಿ ಆತರ ಗುಂಡಿಗೆ ಮಾಡ್ಕೋಬಹುದು. ಇವಾಗ ಅದು ನೀರ್ ಕುದಿ ಬರ್ಬೇಕು. ಕುದಿ ಬಂದಾಗ ಇದನ್ನ ನಾವು ಈಗ ಇಡ್ತೀವಿ. ಅಷ್ಟರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀವಿ. ಇದಕ್ಕೆ ಇವಾಗ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಸ್ವಲ್ಪ ಗಂಟೆಗಳಿದ್ರೆ ಹಾಗೆ ಕೈಲಿ ಹೊಡ್ಕೋಬಹುದು. ಓಕೆ, ಇದು ತಣ್ಣಗಾಗಿದೆ ಇದು. ಓಕೆ, ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕಿ. ನೀರ್ ಹುಯ್ಕೋಬಾರ್ದು. ಇದು ಈ ಸ್ಟೆಪ್ ಮಾತ್ರ ತುಂಬಾ ಇಂಪಾರ್ಟೆಂಟ್, ನಾನು ತೋರಿಸ್ತೀನಿ. ಸ್ವಲ್ಪ ಜಸ್ಟ್ ನೀರ್ ಸ್ಪ್ರಿಂಕಲ್ ಮಾಡ್ಕೋಬೇಕು. ಓಕೆ, ಇದು ಬರೀ ಅಕ್ಕಿನ ನೆನ್ಸ್ಕೊಂಡಿರೋ ಅಕ್ಕಿನ ನಾವು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಅಕ್ಕಿದ ಹಸಿ ವಾಸನೆ ಹೋಗಷ್ಟು ಹುರಿದಿದ್ದೀವಿ ನಾವು.
ಇಷ್ಟೇ ಹಾಕೋಬೇಕಾ? ಹೌದು, ನೀರು ಜಾಸ್ತಿ ಹಾಕ್ಬಾರ್ದು. ನಾನು ತೋರಿಸ್ತೀನಿ. ಅದು ಹೀಗೆ ಹಿಡಿದಾಗ ಅದು ಒಟ್ಟಿಗೆ ಬರಬೇಕು. ನೋಡಿ, ಬಂದಿಲ್ಲ ಇನ್ನ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಬೇಕು ಇನ್ನೊಂಚೂರು. ಇದು ಮಾತ್ರ ಕೇರ್ಫುಲ್, ಜಾಸ್ತಿ ಹಾಕ್ಬಾರ್ದು. ಓಕೆ. ನಮ್ಗೆ ಅಕ್ಕಿ ನೆನೆಸಿ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ರೆಡಿ ಪೌಡರ್ ಸಹ ಸಿಗುತ್ತೆ. ಅದು ಮಾಡಿ ಇದಕ್ಕೂ ಪುಟ್ಟು ಪೌಡರ್ ಅಂತಾನೆ ಸಿಗುತ್ತಾ? ಸಿಗುತ್ತೆ. ಓಹೋ. ಯಾಕಂದ್ರೆ ನೆನೆಸಿ ರುಬ್ಬಷ್ಟೆಲ್ಲ ಟೈಮ್ ಇಲ್ಲ ಅಂದಾಗ ರೆಡಿ ಪೌಡರ್ ತಂದು ಸಹ ಮಾಡ್ಬೋದು. ಅಕ್ಕಿ ತರಿ ಅಷ್ಟೇನೆ ಅಲ್ವೇನ್ರಿ ಇದು? ಹೌದು. ಇವಾಗ ನಾವು ಅಕ್ಕಿ ತರಿನಲ್ಲಿ ಇದ್ ಮಾಡ್ಕೊಳ್ತೀವಲ್ಲ ಉಪ್ಪಿಟ್ಟನ್ನ, ಅದೇ ತರಿಲಿ ಮಾಡಕ್ಕಾಗಲ್ವಾ? ಅಕ್ಕಿ ತರಿನೇ ಇದು ಮಾಡ್ಬೋದಲ್ವಾ? ಅಷ್ಟೇನೆ, ಅದ್ರೊಳಗೆ ಏನಿದೆ? ಉಪ್ಪಿಟ್ಟು ತುಂಬಾ ದಪ್ಪ ಇರುತ್ತೆ, ಅಷ್ಟು ದಪ್ಪ ಬರಲ್ಲ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದು? ಜಸ್ಟ್ 5 minutes, 5 to 6 minutes ಆಗ್ಬಿಡುತ್ತಾ? ಹೌದು. ಇದರಿಂದ ಸ್ಟೀಮ್ ಬರಕ್ ಸ್ಟಾರ್ಟ್ ಆಗುತ್ತೆ ನಮ್ಗೆ, ಕುಕ್ಕರ್ ತರ. ಕರೆಕ್ಟ್ ಟೈಮ್ ಅಂದ್ರೆ 5 to 6 minutes ಅಷ್ಟೇ. ವೆರಿ ಗುಡ್. ಫಸ್ಟ್ ಇವೆಲ್ಲ ಕಳ್ಸ್ಕೊಳ್ಳೋದೇ ಸ್ವಲ್ಪ ಪ್ರಾಮಾಣ ಅಷ್ಟೇ. ಅಂದ್ರೆ ನಾವು ಹಿಂಗ್ ಹಿಡಿದ್ರೆ ಅದು ಹಂಗೆ ಉಂಡೆ ನಿಂತ್ಕೋಬೇಕು. ಮತ್ತೆ ಹೀಗೆ ಮಾಡಿದಾಗ ಅದು ಪುಡಿ ಪುಡಿಯಾಗಿ ಆಗ್ಬೇಕು. ಓ, ಜಾಸ್ತಿ ಹಾಕಿದ್ರೆ ಪೇಸ್ಟ್ ಆಗುತ್ತೆ. ಓಹೋ. ಅದನ್ನೇ ಹೇಳಿದ್ ನಾನು, ನೋಡ್ ಹಾಕ್ಬೇಕು ನೀರ್ ಮಾತ್ರ. ಈ ಸ್ಟೆಪ್ ಮಾತ್ರ ಬಹಳ ಇಂಪಾರ್ಟೆಂಟ್ ಅಂತ. ಓಕೆ. ನಾವೇನೋ ಜಾಸ್ತಿ ನೀರ್ ಹಾಕ್ಬಿಟ್ರೆ ಪೇಸ್ಟ್ ತರ ಮಾಡ್ಬಿಟ್ರೆ ಹಿಂಗ್ ಮುರಿಬೇಕು. ರೊಟ್ಟಿ ಮಾಡೋಕೆ ಹಿಟ್ಟು ಕಳಿಸಿದಾಗ ಆಗ್ಬಿಡುತ್ತೆ. ಓಕೆ. ನೋಡಿ, ಹೀಗೆ ಮಾಡಿದಾಗ ಒಂದು ಉಂಡೆ ಆಗಿ ಬರ್ತಾ ಇದೆ ನಮ್ಗೆ. ಹೌದು ಅಲ್ಲ, ನೋಡಿ ಈಗ ಉಂಡೆ ಬಂತಲ್ಲ. ಹೌದು. ಈಗ ಮತ್ತೆ ಪುಡಿ ಮಾಡಿದಾಗ ಹಸಿಟ್ಟಾಗಿ ಕೆಳಗೆ ಬೀಳ್ಬೇಕದು. ನೀರ್ ಬಾಯ್ಲ್ ಆಗ್ತಾ ಇದೆ. ಇದು ನೋಡಿ, ಇದು ರೆಡಿ ಸಿಗುತ್ತೆ ಅಂತ ಹೇಳಿದೆ ಪುಟ್ಟು ಮೇಕರು. ಇದ್ರ ಜೊತೆನೆ ಒಂದು ಪ್ಲೇಟ್ ಬಂದಿರುತ್ತೆ, ಒಳಗೆ ಹಾಕ್ತಿವಿ. ಇದು ಸಹ ಅದ್ರ ಒಳಗೆ ಕೊಟ್ಟಿರ್ತಾರೆ. ಅಂದ್ರೆ ಅಬೆ ಹೋಗ್ಲಿಕ್ಕೆ ಅದು ಮಾಡಿರ್ತಾರಲ್ಲ? ಹೌದು. ಅಬೇಲೆ ಬೇಯೋದಿದು. ನೀರ್ ಬಾಯ್ಲ್ ಆಗ್ತಾ ಇದೆ. ನೋಡಿ, ಪ್ಲೇಟ್ ಹಾಕಿದೀವಿ. ಸ್ವಲ್ಪ ಕಡಿಮೆ ಮಾಡಿ ಫ್ಲೇಮ್, ಇನ್ನ ಹಾಕೋವರೆಗೂ. ಇದ್ರ ಮೇಲೆ ಹಾಕೋಣ ಒಳಗಡೆ? ಬೇಡ, ಹಾಕ್ಬೇಕಾ? ಇವಾಗ ಇದ್ರಲ್ಲಿ ಲೇಯರ್ಸ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಲೇಯರ್ ಮತ್ತೆ ಲಾಸ್ಟ್ ಲೇಯರ್ ಕೋಕೋನಟ್ ಹಾಕ್ತಿವಿ, ತೆಂಗಿನ ತುರಿ. ಮಾಮೂಲಿ ತೆಂಗಿನ ತುರಿ ಫ್ರೆಶ್ ಆಗಿದ್ರೆ ಒಳ್ಳೇದು. ಫಸ್ಟ್ ಒಂದ್ ಲೇಯರ್ ತೆಂಗಿನಕಾಯಿ ಆಯ್ತು, ಸ್ವಲ್ಪ ಒಂಚೂರು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು. ಇನ್ನೊಂದು ಲೇಯರ್ ಹಸಿಟ್ಟು, ಅಕ್ಕಿ ಹಸಿಟ್ಟು 2 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತೆಂಗಿನಕಾಯಿ ಹಾಕಿದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ತೆಂಗಿನಕಾಯಿ. ಅಕ್ಕಿ ಹಿಟ್ಟು ಕೈಲೂ ಹಾಕೋಬಹುದು, ನಾನು ಸುಮ್ನೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಮತ್ತೆ ತೆಂಗಿನ ತುರಿ, ಮತ್ತೆ ಕೆಳಗೆ ಮತ್ತೆ ಮೇಲೆ ಲೇಯರ್ ಕೋಕೋನಟ್ ಇರುತ್ತೆ. ಜಾಸ್ತಿ ತುಂಬಾರ್ದು, ಅಷ್ಟಿಷ್ಟು. ಮತ್ತೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಆಮೇಲೆ ಅದು ಇದಾಗುತ್ತೆ ಶೇಪ್ ಬರೋದಕ್ಕೆ. ನಾನು ನೋಡಿ ಸುಮ್ಮನೆ ಹೀಗೆ ಮಾಡ್ತಾ ಇದ್ದೀನಿ, ಅಮುಕ್ಬಾರ್ದು. ಎಣ್ಣೆ ಇಲ್ವೇ ಇಲ್ಲ, ವಿತೌಟ್ ಆಯಿಲ್ ಅಂತ ಹೇಳಿದ್ದೀನಿ ನಾನು. ಬಾಲಕೃಷ್ಣ ಗುರುಜಿ ಅವ್ರು ನೆನ್ಸ್ಕೊಂಡೇ ಮಾಡ್ತಾ ಇದೀರಾ ಮಾಡಿ. ಇಲ್ಲಿವರೆಗೂ ನೀರ್ ಹಾಕಿದೀನಿ, ನೀರ್ ಬಾಯ್ಲ್ ಆಗ್ತಾ ಇದೆ. ಇದ್ರಲ್ಲಿ ತುಂಬಿಸಿದೀವಿ, ಜಸ್ಟ್ ಇದ್ರ ಮೇಲೆ ಹಾಗೆ ಇಡೋದು, ಹಬೆಯಲ್ಲಿ ಬೇಯುತ್ತೆ. ರಾಕೆಟ್ ಅಲ್ಲ ಇದು, ನಮ್ಗೆ ಸ್ಟೀಮ್ ಹೋಗೋದಿಲ್ಲಿ ಗೊತ್ತಾಗುತ್ತೆ. ಇದ್ರ ಮೇಲಿನ ಸ್ಟೀಮ್ ಬಂದಾಗ ಬೆಂದಿದೆ ಅಂತ. ಜಸ್ಟ್ 5 to 6 minutes ಟೈಮಿಂಗ್ಸ್ ಬೇಕಾದ್ರೆ. ಏನ್ ಮಾಡೋಣ ಇವಾಗ? ಫಸ್ಟ್ ಆಫ್ ಮಾಡಿ 5 ರಿಂದ 6 ನಿಮಿಷ. ಇದು ರಾಕೆಟ್ ಅಲ್ಲ, ಇದು ಪುಟ್ಟು ಅಲ್ವಾ? ಪುಟ್ಟು ಸ್ಟೀಮ್ ಹೋಗೋದು ಗೊತ್ತಾಗಿದೆ ನಮ್ಗೆ. ಜಸ್ಟ್ ತೆಗಿಯೋದು ಇವಾಗ ಅಷ್ಟೇ. ತೆಗೆಯೋದು ಪುಟ್ಟು ಅಲ್ಲವೋ? ಪುಟ್ಟು. ಹೀಗೆ ನೋಡಿ ಸಿಗುತ್ತೆ, ಅದ್ರ ಜೊತೆನೆ ಕೊಡ್ತಾರೆ. ನಿಧಾನಕ್ಕೆ ಇದನ್ನ ಪುಷ್ ಮಾಡಿದ್ರೆ ನಾವು ಅದು ಆಚೆ ಬರುತ್ತೆ. ಸ್ವಲ್ಪ ಸ್ಲೋ ಆಗಿ ಮಾಡ್ಬೇಕಿದು. ಕೇರಳ ಸ್ಪೆಷಲ್ ಪುಟ್ಟು ತಿನ್ನೋಡ್ ಹೇಳಿ. ತಿನ್ನೋಣ ಕರೆಕ್ಟ್ ಇದೇನ್ರಿ? 3 ಕೊಟ್ಟಿದ್ದೀರಾ? ಯಾವ್ದ್ರ ಜೊತೆ ಇರೋ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಚಾಯ್ಸ್. ಸಕ್ಕರೆಗೆ ಇಟ್ಟಿದ್ದೀನಿ, ಬಾಳೆಹಣ್ಣು, ಹಾಲು ಎಲ್ಲ ಮಿಕ್ಸ್ ಮಾಡಿ.
ಕಡಲೆಕಾಳು ಸಾರಲ್ಲಿ ತಿಂತಾರೆ ಇದನ್ನ. ಬೇರೆ ಸಾರಲ್ಲಿ ತಿಂದ್ರೆ ಒಳಗೋಗಲ್ವಾ? ಅಲ್ಲ, ಅದು ಕಾಂಬಿನೇಷನ್. ಓಕೆ, ಇದು ಕೇರಳದ ಸ್ಪೆಷಲ್ ಫುಡ್ ಆಗಿದ್ರಿಂದ ಅಲ್ಲಿ ಕೇರಳದಲ್ಲಿ ಆ ಕಡಲೆಕಾಳು ತೆಳಗಿರೋ ಸಾರು ಮಾಡಿ ಇದನ್ನ ಎತ್ಕೊಂಡು ತಿಂತಾರೆ ಈ ಪುಟ್ಟನಲ್ಲಿ. ಇಲ್ಲೆಲ್ಲ ಬೇಕಾದ್ರೆ ಕೆಲವರು ಮಕ್ಕಳಿಗೆ ಹಾಲು ಹಾಕಿ ತಿನ್ನಿಸ್ತಾರೆ, ಕೆಲವು ಸರಿ ಬಾಳೆಹಣ್ಣು ಹಾಕಿ ತಿನ್ನಿಸ್ತಾರೆ, ಕೆಲವು ಸಕ್ಕರೆ ಹಾಕಿ ತಿನ್ನಿಸ್ತಾರೆ. ಅದಕ್ಕೆ ಸುಚಿತ್ರ 3 ಕೊಟ್ಟಿದ್ದಾರೆ. ಪುಟ್ಟುನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೇರಳ ಸ್ಪೆಷಲ್ ಅಕ್ಕಿ ಪುಟ್ಟು ಮಾಡುವ ವಿಧಾನ. ಮೊದಲು ಸುಮಾರು 2 ಗಂಟೆ ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಇದನ್ನು ಬಾಣಲೆಗೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ. ನಂತರ ತಣ್ಣಗಾಗಲು ಬಿಡಿ. ಇದಕ್ಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಪುಟ್ಟು ಮೇಕರ್ನಲ್ಲಿ 1 ಸ್ಪೂನ್ ತೆಂಗಿನಕಾಯಿ ತುರಿ, 2 ಸ್ಪೂನ್ ಕಲಸಿಕೊಂಡ ಅಕ್ಕಿ ತರಿ, ಮತ್ತೆ ತೆಂಗಿನಕಾಯಿ ತುರಿ ಹೀಗೆ ಒಂದಾದ ಮೇಲೊಂದರಂತೆ ಇಟ್ಟು ಸುಮಾರು 5-6 ನಿಮಿಷ ಬೇಯಿಸಿ. ಆಮೇಲೆ ನಿಧಾನಕ್ಕೆ ತೆಗೆಯಿರಿ. ಈಗ ಕೇರಳ ಸ್ಪೆಷಲ್ ಅಕ್ಕಿ ಪುಟ್ಟು ಹಾಲು, ಸಕ್ಕರೆ, ಬಾಳೆಹಣ್ಣಿನ ಜೊತೆ ಸವಿಯಲು ಸಿದ್ಧ. ಪಾಯಿಂಟ್ ತಿನ್ಲೇಬೇಕು. ಪುಟ್ಟು ಬೇರೆ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೀರಾ. ಅದೇನ್ರಿ ಬಾಂಬ್ ಹೊಡೆಯೋ ತರ ತಂದಿದ್ದೀರಲ್ರಿ, ಎಲ್ಲಿ ಸಿಗ್ತೀರಿ ನಿಮ್ಗೆ? ಸಿಗುತ್ತೆ ನಿಮ್ಗೆ ಸ್ಟೀಲ್ ಶಾಪ್ಸ್ ಅಲ್ಲಿ ಸಿಗುತ್ತಾ? ಎಷ್ಟದು ಸಿಗುತ್ತೆ? 360. ಓಕೆ, 200 ರೂಪಾಯಿ 300 ರೂಪಾಯಿಗೆಲ್ಲ ಬಾಂಬ್ ಹೊಡೆಯೋ ಸಿಗುತ್ತೆ. ಬಾಂಬ್ ಹೊಡೆಯೋ ಪುಟ್ಟು ಮಾಡೋದು ಸಿಗುತ್ತೆ. ಸಿಕ್ಕಾಪಡೆ ಸಖತ್ತಾಗಿ ಪುಟ್ಟು ಮಾಡ್ಕೋಬಹುದು, ತಿನ್ಕೋಬಹುದು, ನೋಡ್ಕೋಬಹುದು. ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ. ಬಾಳೆಹಣ್ಣು ತಿನ್ನೋದಾ ಸಕ್ಕರೆ ತಿನ್ನೋದಾ? 2 ಸೇರಿಸ್ಕೊಂಡು ಸಿಹಿ ಬೇಕಲ್ಲ, ಸ್ವಲ್ಪ ಸಕ್ಕರೆ ಹಾಕೊಂಡ್ತೀನಿ. ಬರೀದೇ ತಿಂತಾ ಇದ್ದೀರಾ? ಬರೀ ಚೆನ್ನಾಗಿದೆ. ಕಾಯಿ ತುರಿ ಇರುತ್ತೆ, ಅದು ಟೇಸ್ಟ್ ಬರುತ್ತೆ. ಫ್ರೆಶ್ ಇಲ್ಲ ಅಂದ್ರೆ ಅದು ಡ್ರೈ ಆಗ್ಬಿಟ್ರೆ ಅದರಲ್ಲಿ ಕಾಯಿಲಿರಂತ ಹಾಲ್ ಕಂಟೆಂಟ್ ಏನಿರುತ್ತೆ, ಡ್ರೈ ಆದ್ರೆ ಚೆನ್ನಾಗಿರುತ್ತೆ. ಹಂಗೆ ಚೆನ್ನಾಗಿದೆ. ಹೊಸ ರುಚಿ. ಈಸಿಯಾಗಿ ಮಾಡಬಹುದು. ಏನೋ ಒಂಥರ ಚೆನ್ನಾಗಿದೆ. ಹೌದು, ಡಿಫ್ರೆಂಟ್ ಆಗಿದೆ, ಹೊಸದಾಗಿದೆ. ಅದ್ರ ಕಾಂಬಿನೇಷನ್ ಹೆಂಗಿದೆ ಅಂತ ಹೇಳಿ, ಸಕ್ಕರೆ ಮತ್ತೆ ಬಾಳೆಹಣ್ಣು. ಅದ್ಭುತ. ಪಟ್ಬಾಳೆಹಣ್ಣು ಇರ್ಬೇಕಾಯ್ತು. ಅದು ಇನ್ನ ಸಿಹಿ ಜಾಸ್ತಿ ಇರುತ್ತೆ. ಚಟ್ನಿ ತಿನ್ಬೋದಾ? ಚಟ್ನಿಲೂ ತಿನ್ಬೋದು, ಬಟ್ ಏನಾರ ಕರಿ ಇದ್ರೆ ಅದು ಈಸಿ ಆಗುತ್ತೆ. ಇದು ಸ್ವಲ್ಪ ತರಿ ಇರುತ್ತಲ್ಲ. ಏನಂತ ತರಿ ಇಲ್ಲ, ಏನಿಲ್ಲ. ಸಕತೆ. ಓಕೆ, ಅಂತೂ ನಮ್ಮ ಒಗ್ಗರಣೆ ಡಬ್ಬಿಗೆ ಹೊಸ ಹೊಸ ರೆಸಿಪಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನು ಹೊಸ ಹೊಸ ರೆಸಿಪಿಗೋಸ್ಕರ ಕಾಯ್ತಾ ಇರ್ತೀವಿ ನಾವು. ಖಂಡಿತ. ಥ್ಯಾಂಕ್ ಯು ಮುರಳಿ ಅವರೇ. ಯಾರು ಬರ್ತಾ ಇದ್ದಾರೆ, ಯಾರ ಕೈ ರುಚಿನ ತೋರ್ಸಕ್ಕೆ ಯಾರನ್ನ ಕರೆಸ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ? ಆರೋಗ್ಯದ ಅಡಿಗೆನ ತೋರಿಸ್ಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ ರಿಷಿ ಕುಮಾರ್ ಸ್ವಾಮೀಜಿ ಅವರು. ಬಂದು ಅವರ ಕೈ ರುಚಿನ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗುರುಜಿ ನಮಸ್ಕಾರ, ಬನ್ನಿ. ಮೋಹನ ಮುರಳಿಯ ಒಗ್ರಾಣೆ ಡಬ್ಬಿಯ ಬಿಸಿ ಬಿಸಿ ಅಡಿಗೆ ರಾಗ. ಏನ್ ಗುರುಜಿ ಬಹಳ ಖುಷಿಯಾಗಿದ್ದೀರಿ ಇವತ್ತು? ಈ ಯಾವಾಗ್ಲೂ ಆನಂದವಾಗಿರೋ ಇಲ್ಲ ನೋಡಿ, ಇವತ್ತಿನ ಬೇರೆ ತರ ಆನಂದ. ಅಂತದ್ದು ಇಲ್ಲಪ್ಪ, ಮುಕ್ತಲ್ಲ ಸ್ವಲ್ಪ ಕಳೆ ಜಾಸ್ತಿ. ಮತ್ತೆ ಏನ್ ಸಮಾಚಾರ? ವಿಶೇಷ ಏನಮ್ಮ ನೀವ್ ಹೇಳ್ಬೇಕಿರ ವಿಶೇಷ? ಒಂದ್ ಸುದ್ದಪ್ಪ ಆದಂಗ್ ಕಾಣುತ್ತಪ್ಪ. ಹೌದು, ಅಡಿಗೆ ನಿಮ್ದೆಲ್ಲ ಜಾಸ್ತಿ ತಿಂತದೀವಲ್ಲ ಈಗ. ಕಾಣಪ್ಪ, ನಾನ್ ಸಣ್ಣ ಆದಂಗ್ ಕಾಣುತ್ತೆ. ಹೌದು, ಅದೇನ್ ಮಾಡಕ್ಕಾಗಲ್ಲ. ಮಾಡಾಕಿ ಜಾಸ್ತಿ ಚೆನ್ನಾಗಿರೋ ಸ್ವಲ್ಪ ದಪ್ಪ ಜಾಸ್ತಿ. ಇದು ಚೆನ್ನಾಗಿರ್ಬೇಕು. ಅಯ್ಯೋ. ಓಕೆ ಗುರುಜಿ, ಏನ್ ಮಾಡ್ತಾ ಇದೀರ ನಮ್ಮ ಕಾರ್ಯಕ್ರಮದಲ್ಲಿ? ಮಾಡಿ ಮನೆ ಗೊಜ್ಜು. ಮಾಡಿ ಮನೆ ಗೊಜ್ಜ? ಯಾರಿದ್ರು ಮಾಡಿ ಮನೆ ಮೇಲೆ? ಮಾಡಿ ಮನೆ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಮಾಡಿ ಮನೆ ಅಂತಂದ್ರೆ ಊರಿಗೆ ಒಂದೇ ಮಾಡಿ ಮನೆ ಇದ್ದಿದ್ದು, ಅಷ್ಟು ಸಾಹುಕಾರ ಅವರು. ಓಕೆ. ಆದ್ರೆ ಒಂದ್ ಕಾಲಕ್ಕೆ ಬಡವರಾಗ್ಬಿಟ್ರು. ಓಕೆ, ಗೊಜ್ಜು ಮಾಡಿ ಗೊಜ್ಜು ಮಾಡಿ ಅಲ್ಲ, ಅವ್ರು ಬಡಿಸ್ತಾನೆ ಎಂತದಂತ ಮಕ್ಳಿಗೆ ಅನ್ನ ಹಾಕಕ್ ಆಗ್ತಿದ್ದಂಗೆ. ಆಕೆಗೆ ಒಂದು ಈ ಅಕ್ಕಿ ಬೆಳೆಯೋರು ಆ ಅಕ್ಕಿ ಅನ್ನ ಮಾಡ್ಕೊಳ್ಳೋಲ್ಲ. ಹೌದು. ಆಮೇಲೆ ಖಾರದ ಪುಡಿ ಹುಣಸೆ ಹಣ್ಣು 2ರಲ್ಲೇ ಗೊಜ್ಜು ಮಾಡೋಳು ಪುಣ್ಯದ ಗೀತೆ. ಓಹೋ. ಆ ಗೊಜ್ಜು ಇವತ್ತಿಗೂ ತಿಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ಅವಳಿಗೆ ಏನು ಇರ್ಲಿಲ್ಲ ಮನೆಯಲ್ಲೇ. ಓಕೆ. 5 ಜನ ಮಕ್ಕಳನ್ನು ಓದಿಸ್ಬೇಕಾಗಿತ್ತು. ಓಕೆ. ಇತ್ಲಲ್ಲಿ ಒಂದು ಹುಣಸೆ ಮರ ಇತ್ತು. ಆಯ್ತು. ಆ ಹುಣಸೆ ಮರದಲ್ಲಿ ಬಿಡೋ ಹುಣಸೆ ಹಣ್ಣನ್ನ ಬಡ್ದು ಇಟ್ಕೊಳ್ಳೋದು, ಅದಕ್ಕೆ ಖಾರದ ಪುಡಿ ಒಂದಿಷ್ಟು ಇಟ್ಕೊಳ್ಳೋದು, ಅಷ್ಟ್ರಲ್ಲಿ ಗೊಜ್ಜು ಮಾಡೋದು. ನಿಜವಾಗ್ಲೂ ನಾನು ಇವತ್ತಿಗೂ ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬೆಳೆದಿದ್ದೆ ಅದರಲ್ಲಿ ರೀ. ಓಕೆ. ಅಂತ ಬಡಿಸ್ತಾನ ಅವ್ರಿಗೆ. ಅದು ಅದ್ರ ರುಚಿನೇ ಬೇರೆ. ಯಾಕಂದ್ರೆ ಅದ್ರಲ್ಲಿ ಪ್ರೀತಿ ಇರ್ತಿತ್ತು, ಆ ಮಕ್ಳನ್ನ ಸಾಕ್ಬೇಕು ಅನ್ನೋ ಭಾವನೆ ಇರ್ತಿತ್ತು, ಏನೋ ಮಾಡಾಕ್ಬಿಟ್ಟು ಅವ್ ಬೆಳಿಲಿ ಅನ್ನೋದು ಇರ್ತಿತ್ತು. ಆದ್ರೆ ಅಷ್ಟು ದೊಡ್ಡ ಶ್ರೀಮಂತ ಮಾಡಿ ಮನೆ ಅಂತಂದ್ರೆ ಮಾಡಿ ಮನೆ ಮಾತ್ರ ಇತ್ತು, ಎಲ್ಲ ಬಿದ್ದೋಗಿತ್ತು. ಆದ್ರೆ ಅದಕ್ಕೆ ಈಗಲೂ ಹೆಸರು ಮಾಡಿ ಮನೆ ಗೊಜ್ಜು ಅಂತ. ಓಕೆ, ಮಾಡಿ ಮನೆ ಗೊಜ್ಜಿನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ ಹೇಳಿ? ಮಾಡಿ ಮನೆ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಅಚ್ಚ ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಹುಣಸೆ ಹಣ್ಣು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡಾಗಿದ್ರೆ? ಖಂಡಿತ. ಓಕೆ ಗುರುಜಿ.
ಏನು ರುಬ್ಕೊಳ್ಳೋದೆಲ್ಲ ಏನಿರಲ್ಲ? ಯಾವ ರುಬ್ಬೋದು ಇಲ್ಲ ಕಣ್ಣ. ಇದಕ್ಕೊಂಚೂರು ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕೊಳ್ಳೋಣ. ಹಾಕಿ. ನೀವು ಸಾಧಾರಣವಾಗಿ ಎಷ್ಟು ವರ್ಷಕ್ಕೆ ಅಡುಗೆ ಕಲ್ತ್ರಿ? ನಾನು ಚಿಕ್ಕ ಹುಡುಗನಿಂದ ಕಲಿತೆ. ಯಾಕೆಂತಂದ್ರೆ ಬಡಸ್ತನ ಕಲಿಸ್ತು. ಎಷ್ಟು ಕಲಿತಾನ ಅವನು, ಬೇಕಾದಷ್ಟು ಕಲಿಯಕ್ಕಿದೆ. ನೀನು ಈಗ ಯುಗಕ್ಕೆ ಏನಂತ ಕರಿತೀಯಪ್ಪ? ಏನಂತ ಕರಿತೀಯ? ಕಲಿಯುಗ ಅಂತ. ಒಂದು 10 ಸತಿ ಹೇಳು ಕನ್ನ ಮುರಳಿ. ಕಲಿತಾನೆ ಇರು. ಕಲಿಯುಗ 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 ಕಲಿಯುಗ. ನೀನು ಎಷ್ಟು ಕಲ್ತ್ರು ಇನ್ನೂ ಇದೆ ಕಲಿ. ಅದಕ್ಕೆ ಕಲಿಯುಗ. ನಾನು ಅಡುಗೆ ಕಲಿತೆ, ಡ್ಯಾನ್ಸ್ ಕಲಿತೆ, ಸಂಗೀತ ಕಲಿತೆ, ಹರಿಕತೆ ಕಲಿತೆ, ರಾಮಾಯಣ ಕಲಿತೆ, ಮಹಾಭಾರತ ಕಲಿತೆ 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 ಇನ್ನೂ ಕಲಿಯಕ್ ಬೇಕಾದಷ್ಟಿದೆ. ಅಲ್ಲ, ನಾನು ಇಂಜಿನಿಯರ್ ಅಲ್ಲ, ಅದನ್ನು ಕಲಿಬೋದಲ್ಲ. ಯಾವ್ದು ಬೇಕಾದ್ರೆ ಕಲಿಬೋದು. ಜೊತೆಗೆ ಇದು ಅನ್ನಕ್ಕೆ ಅಂತ ಅಂದ್ರೆ ಇದನ್ನ ಕಲ್ತ್ಕೋಬೇಕು. ಅಂದ್ರೆ ಇದು ಬೆಳ್ಳುಳ್ಳಿ ಸ್ವಲ್ಪ ಜಬ್ಬಾಕೊಂಡು ಸ್ವಲ್ಪ ಜಬ್ಬಾಕೋ. ಓಕೆ. ಚೂರು ಕರ್ಬೇವಿನ ಸೊಪ್ಪು. ಓಕೆ ಓಕೆ. ಒಂದು 4 ಕಾಳು ಉದ್ದಿನ ಬೇಳೆ. ಓಕೆ. ಒಂದು 4 ಕಾಳು ಕಡಲೆಬೇಳೆ. ಓಕೆ ಓಕೆ ಓಕೆ. ವಿಶೇಷ ಅಂತಂದ್ರೆ ಅವಳು ಇದನ್ನೇನು ಆಗ್ತಾ ಇರ್ಲಿಲ್ಲ, ಬರೀ ಗೊಜ್ಜೆ. ಅದು ಅಷ್ಟರಲ್ಲೇ ಮಾಡ್ತಿದ್ದು. ಓಕೆ. ಪುಣ್ಯಾತ್ಗೀತೆ ಇವಾಗಿಲ್ಲ, ಆದ್ರೂ ಅವಳು ಮಾಡ್ತಿದ್ದಂತ ಅನ್ನ ನೆನಪಿಗಿದೆ. ಅದಷ್ಟೇ. ಈಗ ಈರುಳ್ಳಿ ಹಾಕೊಂತಿದ್ದೀನಿ. ಓಕೆ. ಕೆಂಪುಗಾಗಬೇಕು ಈರುಳ್ಳಿ. ಚೆನ್ನಾಗಿ ಕೆಂಪಾಗಬೇಕಲ್ಲ? ಕೆಂಪುಗಾದಾಗ. ಅದೇ ದಿನಾ ಸಾರು ಮಾಡ್ಕೊಂಡು ತಿನ್ಬೇಕಂದ್ರೆ ಬೇಜಾರು. ಒಂದ್ಸರಿ ಯಾವ್ದು ತಿನ್ಬೋದು. ಇದು ಅಲ್ಲ, ದಿನ ಸಾರಲ್ಲ, ಇದೊಂಥರ ರುಚಿನೇ. ನೀವು ಈ ಬಡವರು ತಿಂತಿದ್ರು ಅಂತಂದ್ರೆ ಅದನ್ನ ಶ್ರೀಮಂತರು ಮಾಡಿದಾಗ ಭಾರಿ ರುಚಿ ಇರುತ್ತೆ ಅಂತ. ನೋಡು, ನಾನು ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡ್ತಿದ್ದೆ, ಇದಕ್ಕೆ ಎಣ್ಣೆ ಯೂಸ್ ಮಾಡಿದ್ದೀನಿ. ಅಂದ್ರೆ ಎಲ್ಲಾ ತುಪ್ಪ ಶ್ರೀಮಂತರ ತಿನ್ನೋದು, ಇದು ಬಡವ್ರದಪ್ಪ ಎಣ್ಣೆ ಅಂತ. ಈಗ ಹಂಗೆಲ್ಲ ಏನಿಲ್ಲಪ್ಪ, ಅವೆಲ್ಲ ಏನಿಲ್ಲ. ಯಾರು ಏನ್ ಬೇಕಾದ್ರೆ ತಿನ್ಬೋದು. ಅವ್ರ ಚಾಯ್ಸ್, ಅವ್ರವ್ರ ರುಚಿ ಅಷ್ಟೇನೆ, ಚಾಯ್ಸ್. ಅಲ್ಲ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಈ ಗೊಜ್ಜು ಒಂದು 5-6 ದಿನ ಇಟ್ಕೊಂಡು ತಿನ್ಬೋದು. ನಾನು ಕಾಶಿಗೆ ಹೋದಾಗ 15 ದಿನ 20 ದಿನ ಬರಲ್ಲ. ಈ ಗೊಜ್ಜು ಮಾಡಿ ಎತ್ಕೊಂಡು ಹೋಗ್ತೀನಿ. ಕೆಟ್ಟಿರಲ್ಲ, ಏನೂ ಆಗಿರಲ್ಲ. ಓಹೋ. ಇಷ್ಟು ಅನ್ನ ಮಾಡ್ಕೊಂಡ್ರೆ ಮುಗಿದೋಯ್ತು. ಈ ಗೊಜ್ಜು ಕೆಡಲ್ಲ. ಕಾಯಿ ಬೆಳೆಸಿರಲ್ಲ ನೀನು, ಬೇರೆ ಯಾವ್ದನ್ನು ಪದಾರ್ಥಗಳಿಲ್ಲ, ಬರೀ ಹುರಿದಿರೋದಷ್ಟೇ. ಒಂದು ಅದಕ್ಕೆ ಬಂದಿದೆ. ಓಕೆ, ಕೆಂಪಾಗ್ತಾ ಇದೆ, ಹಾಕೋಬಹುದು ಅಂದ್ಕೊಂಡಿದ್ದೀನಿ. ಹಾಕೊಳ್ಳಿ. ಏನಾಗ್ತಾ ಇದ್ರ? ಖಾರದ ಪುಡಿ. ಮಾಮೂಲಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿನ ಇದು? ಓಕೆ. ಕೆಲವರು ಸಾಂಬಾರ್ ಪುಡಿನೂ ಹಾಕೊಳ್ತಾರೆ ಇದಕ್ಕೆ. ಮನೇಲಿ ಮಾಡಿದಂತ ಸಾಂಬಾರ್ ಪುಡಿ ಅದನ್ನ ಹಾಕೊಂಡ್ಬಿಡ್ತಾರೆ. ಬೇರೆ ಹೋಗ್ಬಿಡುತ್ತೆ, ಸಾಂಬಾರ್ ಪುಡಿ ಹಾಕೋಂಗೇ ಇಲ್ಲ ಇದಕ್ಕೆ. ಹೌದಾ? ಅದ್ರ ಟೇಸ್ಟ್ ಸಾಂಬಾರ್ಗೆ ಹೋಗ್ಬಿಡುತ್ತೆ. ಓಕೆ ಓಕೆ ಓಕೆ. ಇದು ಅಚ್ಚ ಖಾರದ ಪುಡಿ, ಇದು ಖಾರದ ಪುಡಿ ಮಾತ್ರ. ಓಕೆ 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 ಓಕೆ. ಚೆನ್ನಾಗಿತ್ತಲ್ಲ ಗೊಜ್ಜು? ಉಪ್ಪು ಹಾಕೋಬೇಕಲ್ಲ? ಉಪ್ಪು ಹಾಕಿಲ್ಲ ಅನ್ಸುತ್ತೆ ನಾವಿನ್ನ? ಹಾಕಿಲ್ಲ. ಸ್ವಲ್ಪ ಉಪ್ಪು. ಓಕೆ ಓಕೆ. ಸ್ವಲ್ಪ ನೀರು. ನೀರು ಬೇಕಾ? ಸ್ವಲ್ಪ ಬೇಕು. ಬಟ್ ಏನು ತಿನ್ನೋದಿದ್ದೀವಿ ನಾವೀಗ? ಅನ್ನ ಬೇರೆ ಮಾಡ್ಬೇಕು ಇವಾಗ? ಇಲ್ಲ, ಮಾಡ್ಕೊಂಡ್ ಬಂದಿದ್ದೀನಿ. ಅದು ಮಾಡ್ಕೊಂಡ್ ಬಂದಿದ್ದೀರಾ? ಓ, ವೆರಿ ಗುಡ್. ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮುರಳಿ ಅಣ್ಣ ಹೇಳ್ತಾರೆ, ತಡೀರಿ ನಿಮ್ಗೆ ಹೆಂಗಿರುತ್ತೆ ಅಂತ. ನೀವು ಅವ್ರ ರಿಯಾಕ್ಷನ್ ನೋಡ್ಬೇಕ್ರಿ. ತಿನ್ನೋವಾಗ ನೀವು ದಯವಿಟ್ಟು ನಾನು ಹೇಳ್ತೀನಲ್ಲ, ಅವ್ರ ರಿಯಾಕ್ಷನ್ ನೋಡ್ರಿ. ನಿಮ್ಮ ಬಾಯಿನಲ್ಲಿ ನೀರು ಬಂದ್ಬಿಡುತ್ತೆ ಅಲ್ಲಿ ಕುತ್ಕೊಂಡು. ಎಣ್ಣೆ ಬಿಟ್ಟಿದೆ, ಬಿಡ್ಬೇಕದು. ಎಣ್ಣೆ ಬಿಟ್ಟಾಗಲೇ ಅದು ಕರೆಕ್ಟಾಗಿ ಗೊಜ್ಜಾಯ್ತು ಅಂತ. ಉಪ್ಪಿಟ್ಟಲ್ಲಿ 3 ಥರ ಮಾಡ್ಬೋದು. ಓಹೋ. ತಳ ಹಿಡ್ಕೊಂಡಿರೋ ಉಪ್ಪಿಟ್ಟು ಅದೊಂಥರ ರುಚಿ. ಅಯ್ಯಯ್ಯೋ. ತಳ ಬಿಟ್ಟು ತಳನ ಕೆರ್ಕೊಂಡು ತಿಂತಿದ್ವಿ ನಾವು ಕೊನೆಗೆ. ಉಪ್ಪಿಟ್ಟೆಲ್ಲ ಮುಗ್ದೋಗಿರೋದು, ಅವಾಗ ಕೆರ್ಕೊಂಡು ತಿಂತಿದ್ವಿ. ಅದೇನು ಆನಂದ ಆಗೋದು ಅಂತ, ಆಹಾ ಆಹಾ ಅಂತ. ಇದಾಯ್ತು ಗೊಜ್ಜು. ಹಾಕೋಣ. ಶುಚಿ, ರುಚಿ, ಆರೋಗ್ಯ, ಆಯುಷ್ ಪ್ರತಿಯೊಂದು ಇದರೊಳಗೆ ಇದೆ.
ಆರೋಗ್ಯ ಆಯುಷ್ಯ ಎಲ್ಲಾನು ಈರುಳ್ಳಿ ಹುಡ್ಕೋಣ. ಓಕೆ, ನಮ್ಮ ಋಷಿಕುಮಾರ್ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದಂಥ ಒಂದು ಅದ್ಭುತವಾದಂಥ ಈರುಳ್ಳಿಯ ಗೊಜ್ಜು ಅಂತ ಹೇಳ್ಬೋದು, ಇಲ್ಲ ಮಾಡಿ ಮನೆ ಗೊಜ್ಜು ಅಂತ ಕರ್ಕೋಬೋದು, ಇಲ್ಲ ಖಾರದ ಪುಡಿ ಗೊಜ್ಜು ಅನ್ಕೋಬೋದು. ಸಾರಿಲ್ಲದೆ ಮಾಡ್ಕೋಬೇಕಾದ್ರೆ ಸಾರು ಬೇಡ ನನಗೆ ಬೇಳೆ ಹಾಕಿ ದಿನ ಬೇಜಾರಾಗಿದೆಯಪ್ಪ ಒಂದು ಗೊಜ್ಜು ಮಾಡ್ಕೋಬೇಕು ಅಂದಾಗ ಈಸಿಯಾಗಿ 2-3 ನಿಮಿಷದಲ್ಲಿ ಮಾಡುವಂಥ ಗೊಜ್ಜನ್ನ ಗುರುಜಿಯವರು ಯಾವ ರೀತಿ ಮಾಡಿದ್ರು ಒಂದ್ಸಲಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಾಡಿ ಮನೆ ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹುರಿದು ಈರುಳ್ಳಿ, ಹುಣಸೆ ರಸ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಬೇಯಿಸಿದರೆ ಮಾಡಿ ಮನೆ ಗೊಜ್ಜು ಅನ್ನದ ಜೊತೆ ಸವಿಯಲು ಸಿದ್ಧ. ಗುರುಜಿ ಚೆನ್ನಾಗಿದೆ ನೋಡಕ್ಕೆ, ತಿನ್ನಕ್ ನೋಡ್ಬೇಕಲ್ಲ ಫಸ್ಟ್ ನೋಡ್ಬೋಣ. ಅದನ್ನೊಂಚೂರು ಕಲ್ಸ್ಕೋಬೇಕು ನೀನು ಇದ್ರೆ ಚೆನ್ನಾಗಿದೆ ಅಲ್ಲ, ಎಮರ್ಜೆನ್ಸಿ ಗೊಜ್ಜು ಚೆನ್ನಾಗಿದೆ, ಏನು ಕಷ್ಟ ಇಲ್ಲ ಅದ್ರಲ್ಲಿ, ಏನು ಹಾಕ್ಲಿಲ್ಲ. ಕಡಲೆ ಬೀಜ ಬೇಕು, ಓದ್ಬೇಕು, ಇದ್ಬೇಕು, ಏನೂ ಇಲ್ಲ ಅದ್ರಲ್ಲಿ. ನೀವು ಪುಳಿಯೋಗರೆ ಮಾಡ್ಕೋಬೇಕು ಅನ್ನೋದಕ್ಕೂ 4-5 ಧನಿಯಾ ಪುಡಿ ಹಾಕು, ಮಣ್ಣಾಗು ಮಸಿ ಹಾಕೆಲ್ಲ ಪುಳಿಯೋಗರೆ ಪುಡಿ ಮಾಡ್ಕೋ, ಅದಕ್ಕೆ ತಿರ್ಗಾ ಒಗ್ಗರಣೆ ಹಾಕು, ಕಡಲೆಕಾಯಿ ಬೀಜ ಹಾಕೋ, ಎಳ್ಳು ಹಾಕು, ಏನಿಲ್ಲ. ಚೀಪ್ ಅಂಡ್ ಬೆಸ್ಟ್, ಟೇಸ್ಟ್ ಮೇ ಬೆಸ್ಟ್, ಎವರೆಸ್ಟ್ ಪುಡಿ ಹಾಕಿದ್ರೆ ಸಾಕು ಅಲ್ವಾ? ನಿಜ ಅಲ್ಲ? ಫಸ್ಟ್ ಇದೆ ಆಕಾರವಾಗಂತೂ ಅದ್ಭುತವಾಗಿದೆ. ಇನ್ನು ಹೊಸ ಹೊಸ ರೆಸಿಪಿಗಳು, ಖಂಡಿತ ಖಂಡಿತ ಸಿಂಪಲ್ ರೆಸಿಪಿಗಳು. ಅಂದ್ರೆ ಇನ್ನೊಂದೇನ್ ಗೊತ್ತಾ, ಇದನ್ನ ನಾನು ತಿಂದು ಬೆಳೆದಿದ್ದೀನಿ ಜೀವನ. ಏನಾಗಿದೆ, ಕಲ್ಗುಂಡಂಗಿದಿಲ್ವಾ? ಕಲ್ಗುಂಡಂಗಿಲ್ವಾ? ಇವತ್ತಾದ್ರೂ ಅಳ್ಳಾಡ್ತಿಲ್ಲ. ಅಳ್ಳಾಡಲ್ಲ, ಹೆಂಗಿದೆ ನೋಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಕಾಯ್ತಾ ಇದ್ದೀರಾ. ಏನ್ರಿ ಮುಳ್ಳೆ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಮನೆಯವರು ಬರ್ತಾ ಇದ್ದಾರೆ, ಯಾವ ರುಚಿಯನ್ನ ತೋರಿಸ್ತಾ ಇದ್ದಾರೆ, ಯಾವ ರುಚಿ ನೀವು ನಮಗೆ ತೋರಿಸ್ತಾ ಇದ್ದೀರಾ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ನಮ್ಮ ಕಾರ್ಯಕ್ರಮ ಯಾರು ಬಂದಿರಂತ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಆಶಾ. ಆಶಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಅಂಗನವಾಡಿ ಟೀಚರ್. ನೀವು ಟೀಚರಾ? ಎಸ್. ಅದೇನಪ್ಪ ಟೀಚರ್ಗಳು ಇವಾಗ ಬೇಸಿಗೆ ರಜಾ ಅಲ್ವಾ, ರಜೆಗಳು ಇತ್ತಲ್ಲ ಇಷ್ಟ, ಅದಕ್ಕೆಲ್ಲ ಟೀಚರ್ಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟಿದ್ದಾರೆ. ಇವಾಗ ಅಲ್ವಾ ಸರ್ ಟೈಮ್ ಸಿಗ ಟಿವಿ ನೋಡಕ್ಕೆ, ಅದಕ್ಕೆ. ಖಂಡಿತ ಖಂಡಿತ ಖಂಡಿತ. ಓಕೆ, ಏನ್ ಮಾಡ್ತಾ ಇದ್ದೀರಾ ಆಶಾ ಟೀಚರ್? ಸರ್ ನಾನು ಇವತ್ತು ನಿಮ್ಗೆ ಟೊಮೆಟೊ ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ಟೊಮೆಟೊ ಚಿತ್ರಾನ್ನ? ಓಕೆ, ಯಾರು ಎಲ್ಲಿ ನಿಮ್ಮಲ್ಲಿ ಟೊಮೆಟೊ ಚಿತ್ರಾನ್ನ ಇಷ್ಟನಾ? ಎಸ್, ನಮ್ಮ ಹಸ್ಬೆಂಡ್ಗೆ ಇಷ್ಟ. ಓಕೆ, ಟೊಮೆಟೊ ಚಿತ್ರಾನ್ನ ಮಾಡಕ್ಕೆ ಏನೇನ್ ತಂದಿದ್ರಿ ಹೇಳಿ. ಟೊಮೆಟೊ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಫಸ್ಟ್ ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಬಾಣ್ಲಿ ಕೊಡಿ. ಓಕೆ, ಎಣ್ಣೆ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಬೇಕು ಫಸ್ಟ್. ಓಕೆ, ಅದು ಚಿಟ 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 ಅಂದಮೇಲೆ ಜೀರಿಗೆ ಹಾಕೋಬೇಕು. ಸ್ಯಾಲರಿ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದಾರ ಗೌರ್ಮೆಂಟ್ ಅವರು? ಬಂದಿಲ್ವಾ? ಅವಾಗ ನೋಡ್ತಾ ಇರ್ತೀವಿ ಪೇಪರ್ ನಲ್ಲಿ, ಅಂಗನವಾಡಿಯವರಿಗೆ ಸ್ಯಾಲರಿ ಕೊಟ್ಟಿಲ್ಲ, ಸ್ಯಾಲರಿ ಕೊಟ್ಟಿಲ್ಲ ಅಂತ. ಜೀರಿಗೆ ಹಾಕ್ಬೇಕು ಸರ್, 1/4 ಸ್ಪೂನು. ಓಕೆ, ಈಗ ಕಡಲೆಬೇಳೆ 1 ಟೀ ಸ್ಪೂನ್ ಅಷ್ಟು ಹಾಕಿ. ಈಗ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಜಜ್ಕೊಬೇಕು. ಹಸಿದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕೋಬೇಕು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಿಮ್ಮ ಸ್ಕೂಲು? ನಮಗೆ 9:30 to 4 o'clock ಸರ್. ಮಕ್ಕಳು ಸಣ್ಣವರು, ಟೈಮೇ ಸಿಕ್ಕಲ್ಲ ಬಿಡಿ. ಇಲ್ಲ ಸರ್, ಖಂಡಿತ. ಅಡುಗೆ ಎಲ್ಲ ಅಮ್ಮ ಮಾಡ್ತಾರಾ? ಇಲ್ಲ ಸರ್, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ಈಗ ಸ್ವಲ್ಪ ಕರಿಬೇವು ಹಾಕೋಬೇಕು. ಈ ಅಂಗನವಾಡಿಲಿ ಅಡುಗೆ ಮಾಡಕ್ಕೆ ಅಂತಾನೆ ಬೇರೆಯವರು ಇರ್ತಾರೆ ಅಥವಾ ಟೀಚರೇ ಮಾಡಬೇಕಾ? ಇಲ್ಲ ಸರ್, ಹೆಲ್ಪರ್ ಇದ್ದಾರೆ ನಮಗೆ. ಓಕೆ, ಸೊ ಅವ್ರು ಮಾಡ್ತಾರೆ. ನಾವೇನಿದ್ರು ಮಕ್ಕಳಿಗೆ ಪಾಠ ಮಾಡೋದು. ಓಕೆ, ನಮ್ಗೆ ಇವಾಗ ವರ್ಕ್ ಜಾಸ್ತಿ, ಭಾಗ್ಯಲಕ್ಷ್ಮಿ ಯೋಜನೆ ಅದು ಇದು ಅಂತ ಇರುತ್ತಲ್ಲ, ಸೊ ಅದೇ ನಮ್ಗೆ ವರ್ಕ್ ಅದು ಇದು ಇರುತ್ತೆ. ಟೊಮೆಟೊ? ಎಸ್, ಟೊಮೆಟೊ. ಇದು 3 ಟೊಮೆಟೊ ತಗೊಂಡಿದ್ದೀವಿ ಸರ್. 3 ಟೊಮೆಟೊ. ಓಕೆ, ಉಪ್ಪು ಹಾಕಿ. ಟೊಮೆಟೊ ಫ್ರೈ ಆಗಬೇಕು ಸರ್ ಚೆನ್ನಾಗಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಟೊಮೆಟೊ ರಸದ ಜೊತೆಗೆ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಫ್ರೈ ಆಗಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಟೊಮೆಟೊಗೆ ಸಾಲ್ಟ್ ಬಿದ್ದಿದ ತಕ್ಷಣ ಆಟೋಮೆಟಿಕ್ಲಿ ಅದು ಫ್ರೈ ಆಗಿಬಿಡುತ್ತೆ 1-2 ಸೆಕೆಂಡ್ಸಲ್ಲಿ. ಸೊ ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ತೀವಿ. ಟೊಮೆಟೊ ಗೊಜ್ಜು ಥರ ಆಯ್ತಲ್ಲ?
ಎಲ್ಲೋ ಪೌಡರ್ ಏನಾಕಲ್ವಾ ಬೇಕಾಗಿಲ್ವಾ? ಇಲ್ಲ, ಮಿರ್ಚಿ ಹಾಕ್ತೀನಿ. ಮಿರ್ಚಿ ಪೌಡರ್. ಮಿರ್ಚಿ ಪೌಡರ್. ಇದು ಹಸಿಮೆಣಸಿನ್ಕಾಯಿ. ಟೊಮೆಟೊ ಚಿತ್ರಾನ್ನ ಇಷ್ಟ. ಹೌದು ಸರ್. ಒಳ್ಳೇದಾಯ್ತು ಬಿಡಿ. ಇದು ಹಸಿಮೆಣಸಿನ್ಕಾಯಿ ಲಾಸ್ಟೆಲ್ಲ ಫ್ರೈ ಮಾಡಿರೋದ್ರಿಂದ ಅಷ್ಟು ಖಾರ ಬರಲ್ಲ. ಇದು ಎಣ್ಣೆಲಿ ಇದಾಗಿರುತ್ತಲ್ಲ, ಸೊ ಹಾಗಾಗಿ ಹಸಿಮೆಣಸಿನ ಪುಡಿ ಹಾಕೊಂಡ್ರೆ ಸ್ವಲ್ಪ ಖಾರ ಬರುತ್ತೆ. ಚೆನ್ನಾಗಿ ಮಾಡಿದೆ. ಫಸ್ಟ್ ಒಂದು ವಾರ ಇಟ್ಕೊಂಡು ಗೊತ್ತು ತಿನ್ಬೋದಾ? ಹೌದು ಸರ್. ಇದರಲ್ಲಿ ನೀರು ಹಾಕಲ್ವಲ್ಲ, ಸೊ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಒಂದು ವಾರ 3-4 ದಿವಸ ಇಟ್ಕೋಬಹುದು. ಎಲ್ಲಾದ್ರೂ ಟೂರ್ಗೆ ಅದಕ್ಕೆ ಇದಕ್ಕೆ ಹೋದಾಗ ಚಪಾತಿಗೆ ಅಲ್ಲ ಸರ್, ರಾತ್ರಿ ತನಕ ಚಿತ್ರಾನ್ನ ತಿಂತಾರಬಹುದು, 3 ದಿನ ಚಿತ್ರಾನ್ನ ತಿಂತಾರಬಹುದು. ಅಲ್ಲ ಸರ್, ಚಪಾತಿ ಪೂರಿ ಮಾಡ್ಕೊಂಡು ಹೋಗ್ತೀವಲ್ವಾ, ಸೊ ಹೊರಗಡೆ ಫುಡ್ ಇಷ್ಟ ಆಗೋದಿಲ್ಲ. ಚಪಾತಿ ಪೂರಿಗೂ ತಿನ್ಕೋಬಹುದು, ಅನ್ನ ಕಲ್ಸ್ಕೊಂಡು ಗೊಜ್ಜು ತಿನ್ಕೋಬಹುದು. ಹೌದು, ಫುಲ್ಲು ಚಿತ್ರಾನ್ನಮಯ. ಸೊ ಘಾಟ್ ಸ್ಮೆಲ್ ಬರ್ತಾ ಇದೆ. ರೆಡಿ ಆಗಿದೆ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ತಿಂತೀವೋ ಅದನ್ನ ನೋಡಿಕೊಂಡು ಲೈಟಾಗಿ ಹಾಕಬೇಕು. ಸಾಕು, ಅಷ್ಟೇನೆ? ಸಾಕು. ಈಗ ಅದು ಕಲರೇ ಒಂದು ಚೇಂಜ್ ಕೊಡುತ್ತೆ, ಡಿಫ್ರೆಂಟ್ ರೆಡ್ ಕಲರ್ ಬಂದ್ಬಿಡ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕಿ. ಆಯ್ತಾ? ಇನ್ನೇನು ಇದೆಯಾ ಇದು ಕತೆ? ಇದೆ, ಇನ್ನೊಂದು ಚೂರಿದೆ. ಮುಗಿಸಿ. ಆಯಿತು, ಆಫ್ ಮಾಡಿಬಿಡೋಣ. ಆಫ್ ಮಾಡೋಣ. ನಾನು 2 ಕಪ್ಸ್ ರೈಸ್ ತೊಗೊಂಡಿದ್ದೀನಿ. 2 ಕಪ್ ರೈಸು. ಅದರಲ್ಲೇ ಕಲಿಸಿ, ಪರವಾಗಿಲ್ಲ. ಓಡೋದ್ರಲ್ಲೇ ಚೆನ್ನಾಗಿ ಕಲಿಸ್ಬೋದು. ಚಿತ್ರಾನ್ನಕ್ಕೆ ಸೈಡ್ಸ್ ಏನ ಬೇಕಾ? ಸೈಡ್ಸ್ ಏನ ಕೊಡ್ತೀರಾ? ಏನು ಕೊಡ್ತೀರಾ? ಬಜ್ಜಿ ಆಮೇಲೆ ಬೋಂಡಾ. ಓಹೋ, ಸ್ವಲ್ಪ ಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳೋಣ ಸರ್, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ. ಕಲಸಿ. ತಿನ್ನುವಾಗ ಹಸಿ ಕಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಒಂಥರ ಬೇರೆ ಇರುತ್ತೆ. ಬಟ್ ಅನ್ನಕ್ಕೆ ಕಲ್ಸ್ಕೋಬೇಕು. ನೀವು ಗೊಜ್ಜಿಗೆ ಹಾಕಿದ್ರೆ ಜಾಸ್ತಿ ದಿನ ಇಡಕ್ಕಾಗಲ್ಲ ಗೊಜ್ಜಿನಲ್ವಾ? ಕಾಯಿ ಇರೋದ್ರಿಂದ ಬೇಗ ಸ್ಮೆಲ್ ಬಂದ್ಬಿಡುತ್ತೆ, ಹಳಸಿದ ತರ ಆಗಿರೋದ್ರಿಂದ ಲಾಸ್ಟ್ ಅಲ್ಲಿ ನಮಗೆ ತಿನ್ನುವಾಗ ಹಾಕೊಂಡ್ರೆ ಬೌಲ್ಗೆ ಹಾಕಿ. ಬೌಲ್ಗೆ ಹಾಕೋಣ ಸರ್. ಫುಲ್ ಮಾಡಿ ನೋಡೋಣ ಎಷ್ಟು ಫುಲ್ ಮಾಡ್ತೀರಾ. ಟೊಮೆಟೊ ಚಿತ್ರಾನ್ನ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಸರ್. ಥ್ಯಾಂಕ್ ಯು ಆಶಾ ಅವರೇ. ಮಲ್ಲೋಡಿದ್ರೆ ರಾಜು ಅವ್ರ ಮೇಲೆ ಅಷ್ಟೊಂದು ರೋಪ್ ಹಾಕ್ತೀರಾ? ಸೌಂಡೇ ಇಲ್ಲ ನಿಮ್ದು. ಓಕೆ, ತುಂಬಾ ಸಖತ್ತಾಗಿ ಅವ್ರ ಯಜಮಾನರು ರಾಜುಗೋಸ್ಕರ ಇದನ್ನ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ ಅಂತೆ. ವಾರಕ್ಕೆ 3 ದಿನ ಇದೇ ಮಾಡ್ತೀವಿ ಸರ್. ಟ್ರಿಪ್ ಹೋದ್ರೆ 1 ವಾರ ಪೂರ್ತಿ ಇದೇನೇನೆ. ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಚಿತ್ರಾನ್ನ, ಅದೇನ ಮಿಕ್ಕಿದ್ರೆ ಚಿತ್ರಾನ್ನದಲ್ಲೇ ಗೊಜ್ಜು. ಓಕೆ, ಯಾವ ರೀತಿ ಈ ಟೊಮೆಟೊ ಚಿತ್ರಾನ್ನ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೊಮೆಟೊ ಚಿತ್ರಾನ್ನ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಟೊಮೆಟೊ, ಉಪ್ಪು ಹಾಕಿ ಹುರಿದು ನಂತರ ಹಸಿರು ಮೆಣಸಿನಕಾಯಿ, ಅಚ್ಚಕಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ. ಇದಕ್ಕೆ ಬೇಯಿಸಿದ ಅನ್ನ, ತೆಂಗಿನಕಾಯಿ ತುರಿ ಹಾಕಿ ಕಲಸಿದರೆ ಟೊಮೆಟೊ ಚಿತ್ರಾನ್ನ ಸವಿಯಲು ಸಿದ್ಧ. ಆಶಾ, ಏನ್ ಮಾಡೋಣ ಈಗ? ಟೇಸ್ಟ್ ಮಾಡಿ ಸರ್. ಟೇಸ್ಟ್ ಮಾಡುವಾ? ಎಸ್. ಚೆನ್ನಾಗಿರುತ್ತಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಮಾಡ್ಕೊಡ್ತೀನಿ. ಅಯ್ಯೋ ಗ್ರಾಚಾರ್ವೇ, ಸಾಕು. ಚಿತ್ರಾನ್ನ ಅಂತ ಹೇಳಿದಿರಲ್ಲ ಸರ್, ಅದಕ್ಕೆ ಇನ್ನೊಂದ್ಸತಿ ಮಾಡ್ಕೊಳ್ಳೋಣ. ರಾಜು ಅವ್ರಿಗೆ ಇಷ್ಟ ಚಿತ್ರಾನ್ನ ಅಂತ ನೀವು 5 ಸರಿ ಹೇಳಿದ್ರಿ. ಇಷ್ಟೊಂದು ಇಷ್ಟ ಇರ್ಬೋದು, ನಾನು ತಿಳ್ಕೊಂಡಿದ್ದೀನಿ. ಓಕೆ, ಟೇಸ್ಟ್ ಮಾಡಿ ನೋಡುವ. ಖಂಡಿತವಾಗಿ ಮಾಡಿ ಸರ್. ಪಕ್ಕಾ ಚಿತ್ರಾನ್ನ. ನೋ ರಾಜು, ಥ್ಯಾಂಕ್ಸ್ ಗುರು, ಒಳ್ಳೆ ಚಿತ್ರಾನ್ನ. ಓಕೆ, ಚಿತ್ರಾನ್ನದಲ್ಲಿ ಟ್ರೆಡಿಷನಲ್ ಚಿತ್ರಾನ್ನ ಇದು. ಚೆನ್ನಾಗಿದೆ ಸರ್. ಓಯ್ಸ್, ನಿಜವಾಗ್ಲೂ ಸರ್ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ. ಸೂಪರ್ ಸರ್. ನಿಜವಾಗ್ಲೂ ಓಕೆ ಸರ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಕೇಶವ ಭಟ್ಟ ಅಂಡ್ ಸನ್ಸ್ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಟೀಚರ್ ಅವ್ರಿಗೆ ಮತ್ತೆ ಯಾಕೋ ವಿಘ್ನೇಶ್ವರನೇ ಬಂದಿದ್ದಾನೆ. ಥ್ಯಾಂಕ್ ಯು ಸರ್. ಬೆಳ್ಳಿಯ ಗಣೇಶ ನಿಮ್ಗೆ ಕೊಡ್ತಾ ಇದ್ದಾರೆ ಮುಳಿಯಾ ಜ್ಯುವೆಲ್ಸ್ ಅವರು. ಥ್ಯಾಂಕ್ ಯು ಮೇಡಮ್. ಜೊತೆಗೆ 1000 ರೂಪಾಯಿಗಳ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಮುಳಿಯಾ
ಕೇಶವ್ ಭಟ್ಟ ಅಂಡ್ ಸನ್ಸ್ ಅವರು. ಇವರು 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂಥ ಮಂಗಳೂರು ಮತ್ತು ಕೊಡಗಿನ ಶೈಲಿಯ ಆಭರಣಗಳ ತಯಾರಕರು. ಥ್ಯಾಂಕ್ ಯು ಆಶಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನಗೆ ಇಲ್ಲಿ ಬಂದು ಈ ರೀತಿ ಅಡುಗೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ZT ಕನ್ನಡದವ್ರಿಗೆ ಖಂಡಿತವಾಗ್ಲೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ನೋಡೋಕೆ ಟೈಮ್ ಇರೋದಿಲ್ಲ, ಸೊ ಕ್ಲಾಸಲ್ಲಿ ಇರ್ತೀವಿ. ಮನೇಲಿರೋರೆಲ್ಲರೂ ಖಂಡಿತವಾಗ್ಲೂ ಈ ಪ್ರೋಗ್ರಾಮ್ ನೋಡಿ ಇನ್ನೂ ಹೊಸ ಅಡುಗೆ ಕಲ್ತ್ಕೊಳ್ಳಿ, ನೀವು ಬಂದು ಅಡುಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಓಕೆ, ಟೀಚರ್ ಅವರು ಬಂದು ಅದ್ಭುತವಾಗಿರುವಂಥ ಚಿತ್ರಾನ್ನ ಮಾಡಿ ನಮ್ಮ ಕೈಲಿ ಕೊಟ್ಟು ಹೊಟ್ಟೋಗಿದ್ದಾರೆ. ಚೆನ್ನಾಗಿದೆ ಚಿತ್ರಾನ್ನ, ಫಸ್ಟ್ ಕ್ಲಾಸ್ ಆಗಿದೆ. ಚಿತ್ರಾನ್ನಗಳಲ್ಲಿ ಈ ನಿಂಬೆಹಣ್ಣು ಚಿತ್ರಾನ್ನಕ್ಕಿಂತ ಟೊಮೆಟೊ ಚಿತ್ರಾನ್ನ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. 15 ನಿಮಿಷಕ್ಕೆ ಚಿತ್ರಾನ್ನ ಮಾಡಿ ಕೊಟ್ಟವ್ರು ಹೊರಟೆ ಹೋದ್ರು ಅವಾಗಲೇ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ? ಫಟಾಫಟ್ ಅಂತ ತಿನ್ನಕ್ಕೆ ಏನಾದ್ರು ಮಾಡಿಸ್ರಿ, ಚೆನ್ನಾಗಿರೋದು. ತುಂಬ ದಿನ ಆಯ್ತಲ್ಲ ಮಾಡಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಮುರಳಿ ಹೇಳ್ತೀನಿ ತಾಳ್ರಿ, ಬಂದಲ್ಲಿ ಹೇಳ್ತೀನಿ, ಯಾಕೆ ಅರ್ಜೆಂಟ್ ಮಾಡ್ತೀವಿ ಅಂತಂದರೆ ಪ್ರಕಾಶ್ ರಾವ್ ಅವ್ರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ಸ್ಕೊಳ್ತಾ ಇದ್ದೀನಿ. ಪ್ರಕಾಶ್ ಅವರೇ ನಮಸ್ಕಾರ, ಬನ್ನಿ. ಹೇಳಿ ಸರ್. ಏನು ಹೇಳೋದೇನಿದೆ, ಪ್ರಕಾಶ್ ಅವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಪ್ರಕಾಶ್ ಅವರು 5 ಸ್ಟಾರ್ ಹೋಟೆಲಲ್ಲಿ ಚೆಫ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 12 ವರ್ಷಗಳಿಂದ 5 ಸ್ಟಾರ್ ಹೋಟೆಲ್ ಇದ್ದಾರೆ. ಇದಕ್ಕಿಂತ ಮೊದಲು 17 ವರ್ಷ ಸಾಕಷ್ಟು ಸ್ವೀಟ್ ಅಂಗಡಿಗಳ ಇನ್ಚಾರ್ಜ್ ಆಗಿದ್ರು. ಇವತ್ತು ಸ್ವೀಟ್ ಮತ್ತು ಚಾಟ್ ಕೌಂಟರ್ಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನು ಸ್ವೀಟ್ ಬೇಕು ಹೇಳಿ? ಒಂದೇ ಥರ 1000 ಬೇಕಾ? ಒಂದೇ ಥರ ಪಕೋಡ 500 ಬೇಕಾ? ಒಂದೇ ಥರ ಸಮೋಸ ಬೇಕಾ? ಮಾಡಿ ಕೊಡ್ತಾ ಇರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಪ್ರಕಾಶ್? ಬ್ರೆಡ್ ಪಕೋಡ ಮಾಡ್ತೀನಿ ಸರ್. ಬ್ರೆಡ್ ಪಕೋಡನಾ? ಬ್ರೆಡ್ ಪಕೋಡ ಮಾಡಕ್ಕೆ ಏನೇನು ತಂದಿದ್ದೀರಾ? ಬ್ರೆಡ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಬೇಯಿಸಿದ ಆಲೂಗೆಡ್ಡೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಓಂಕಾಳು, ಅಡಿಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಎಣ್ಣೆ. ಓಕೆ, ಹಾಗಿದ್ರೆ ಶುರು ಮಾಡೋಣ. ಏನು ಕೊಡ್ಲಿ ಫಸ್ಟ್? ಮಾಡ್ಕೊಡಿ. ಮತ್ತೆ ಇದೇನು ಪ್ರಕಾಶ್ ಅವ್ರ ಕೆಲಸ ಜೋರ ನಡೀತಾ ಸರ್. ನಡೀತಾ ಇದೆಯಾ? ಪಟಾಪಟ ಮಾಡ್ಬೋದು. ಹೈಲೈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜೀರಿಗೆ ಹಾಕ್ತೇನೆ. ಆಯಿಲ್ ಬಿಸಿ ಆಗಿದೆಯಾ? ಆಗಿದೆ. ನೆಕ್ಸ್ಟ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡ್ರು, ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಗರಂ ಮಸಾಲ ಪೌಡರ್ ಹಾಕಿ ಸರ್. ಎವರೆಸ್ಟ್ ಗರಂ ಮಸಾಲ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ. ಸಾಕ್ಬಿಡಿ, ಸಾಕು. ಆಲೂಗಡ್ಡೆ 1 ಕಪ್ ಹಾಕ್ತಾ ಇದ್ದೀನಿ. 1 ಕಪ್ ಆಲೂಗಡ್ಡೆ 1 ಕಪ್ ಗ್ರೇಟ್ ಮಾಡ್ಕೋಬೇಕಾ? ಆಲೂಗಡ್ಡೆನ ಅಂದ್ರೆ ಚೆನ್ನಾಗಿ ಬೇಯಿಸ್ಕೊಂಡು ಗ್ರೇಟ್ ಮಾಡ್ಕೋಬೇಕು. ಹೌದು. ಓಕೆ. ಆಗೋಯ್ತು. ಆಯ್ತಾ? ಮಸಾಲ ಇಷ್ಟೇನಾ? ರೆಡಿ ಅಷ್ಟೇ. ಇಷ್ಟೇ ಮಸಾಲ? ಅಷ್ಟೇ. ಓಹ್, ಇಷ್ಟೊಂದು ಈಸಿಗೆ? ಓಕೆ ಪ್ರಕಾಶ್. ಎಲ್ಲ ಮಸಾಲ ಆಲೂಗಡ್ಡೆಗೆ ಅಂಟ್ಕೊಂಡ್ಬಿಟ್ಟಿದೆ. ಮಿಕ್ಸ್ ಆಗ್ಬೇಕು. ನೀರು ಇದೆ, ಆಲೂಗಡ್ಡೆ ನೀರು. ಹೌದು. ಟ್ರೈ ಆಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾ ಇರೋದು. ಆಲೂಗಡ್ಡೆಯಲ್ಲಿ ನೀರಿರೋದು ಅಂಶ ಎಲ್ಲ ಹೋಗ್ಬೇಕು. ಇಲ್ಲಾಂದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಓಕೆ. ಆಗೋಯ್ತು. ಬಂದ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ. ಎಲ್ಲರೂ ಪ್ರಕಾಶ್ ಅವ್ರನ್ನ ಗುರ್ತಿಡಿತಾ ಇದ್ದಾರಾ? ಇಡ್ತಾರೆ ಸರ್. ಆರ್ಡರ್ ಬರ್ತಾ ಇದೆಯಾ? ಎಲ್ಲಾರ ಮನೆಗೂ ಸ್ವೀಟು ಚಾಟ್ ಎಲ್ಲ ಮಾಡ್ತಾ ಇದ್ದೀವಿ. ಹೊಸ ಮನೆಗೆ ಕರಿತಾ ಇದ್ದಾರೆ. ಹೌದಾ? ಹೊಸ ಅಂಗಡಿ ಕರಿತಾ ಇದ್ದಾರೆ. ವೆರಿ ಗುಡ್. ನಡೀತಾ ಇದೆ. ಓಕೆ, ಮಸಾಲ ಇದಕ್ಕೆ ಹಾಕೊಂಡಿದ್ದೀವಿ. ಏನ್ ಮಾಡೋದು ಇವಾಗ ಏನ್ ಮಾಡೋದು? ಬ್ರೆಡ್ ಒಳಗೆ ಸ್ಟಫಿಂಗ್ ಮಾಡ್ಬೇಕು. ಇದನ್ನ? ಹೌದು. ಆಮೇಲೆ ಎಣ್ಣೆಲಿ ಕರಿಬೇಕಾ? ಕರಿಬೇಕು. ಎಣ್ಣೆ ಇಟ್ಬಿಡಿ. ಎಣ್ಣೆ ಇಟ್ಬಿಡ್ಲಾ? ನೋಡಿ, ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ಮಾಡಿ ಮಾಡ್ಕೊಳ್ಳಿ. ಒಂದೇ ಲೆವೆಲ್ ಮಾಡ್ಕೊಳ್ಳಿ. ಆಯ್ತು. ಬ್ರೆಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಡೈಮಂಡ್ ಕಟಿಂಗ್. ನಿಮ್ಗೆ ಯಾವ ಸೈಜ್ ಬೇಕು ಮಾಡ್ಕೋಬೋದು. ಇದನ್ನೇ 4 ಪೀಸ್ ಮಾಡ್ಬೋದು, 4 ಪೀಸ್ ಮಾಡ್ಬೋದು. ನೋಡಿ, ಈ ಥರ 4 ಪೀಸ್ ಮಾಡ್ಕೋಬೋದು. ಬ್ರೆಡ್ ತಗೊಳ್ತೀರಲ್ಲ, ಸಾಲ್ಟ್ ಬ್ರೆಡ್ ತಗೊಳ್ಳಿ. ಓಕೆ. ಚೆನ್ನಾಗಿ ಹಾಕಿ ಮಸಾಲ. ಬ್ರೆಡ್ ಪಕೋಡ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಬೋದು. ಸಂಜೆ ಚೆನ್ನಾಗಿ ಸಾಗುತ್ತೆ. ಹೌದಾ? ಹೌದು. ನಿಮ್ಮ ಕೌಂಟ್ರಲ್ಲಿ ಇರ್ತಲ್ಲ ಒಂದಿದು? ಇರ್ತದೆ. ಕಡ್ಲೆಟ್ ಕಲ್ಸ್ಬೇಕು. ಕಡ್ಲೆಟ್ಟು ದೊಡ್ಡ ಬೌಲ್ ಬೇಕಾ ನಿಮಗೆ? ದೊಡ್ಡ ಬೌಲ್ ಕೊಡಿ. ಇದು ಕನ್ನಡಿ ಬೌಲ್ ಕೊಡಿ. ಕನ್ನಡಿ ಬೌಲ್ ಕೊಡ್ತೀನಿ ನಿಮಗೆ. ನೀಟಾಗಿ ಎತ್ಕೊಂಡು ಹಾಕೋಬೋದು ಇದ್ರೊಳಗೆ. ಹೌದು. ಹಾಕ್ತಾ ಇದ್ದು ನೋಡಿ. 1 ಕಪ್ ಕಟ್ಲೆಟ್. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ 1/4 ಕಪ್. ಓಹೋ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಕಾಂಬಿನೇಷನ್. ಓಂ ಕಾಳು ಹಾಕ್ತಾ ಇದ್ದೀನಿ ನೋಡಿ, 1 ಟೀ ಸ್ಪೂನ್. ಓಕೆ. ಉಪ್ಪು ಹಾಕ್ತಾ ಇದ್ದೀನಿ.
ಓಂಕಾಳು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಅದಕ್ಕೆ ಉಪ್ಪು ನಾವು ಬೇಕಾದ ಹಾಕೋಬೋದು ಅದಕ್ಕೆ. ಓಕೆ. ಸೋಡಾ ಹಾಕ್ತೇವೆ, ಸೋಡಾ ಹಾಕಬೇಕು, ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ, ಕ್ರಿಸ್ಪಿ ಅಂತ ಸಾಫ್ಟ್ ಬರುತ್ತೆ. ಸೋಡಾ ಹಾಕುವಾಗ ನಾವು ಚೂರೇ ಚೂರು ಹಾಕ್ಬೇಕು ನೋಡಿ, ಕೈಯಲ್ಲಿ ತೋರಿಸ್ತೀನಿ. ಒಂದು ಪಿಂಚು ಅಷ್ಟೇ, ಹಾಕೊಂಡು ಅಷ್ಟೇ. ನೀರು ಹಾಕೊಳ್ಳಿ, ಎಷ್ಟು ಬೇಕು ಹಾಕೊಳ್ಳಿ. ನಿಮ್ಮ ಸ್ಟಾರ್ ಹೋಟೆಲ್ ಇವೆಲ್ಲ ಮಾಡ್ತೀರಾ? ಮಾಡ್ತೀವಿ. ಸ್ಟಾರ್ ಹೋಟ್ಲಲ್ಲಿ ಇದೆ ಜಾಸ್ತಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ. ಇದನ್ನ ಯಾವ ತಿಂತೀನಪ್ಪ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ? ಹೆಂಗೆ ಸಹ ಹಿಂಗೆ ತಿನ್ಬೋದು ಅಂತಾರೆ. ನೀವು ಏನು ತಗೊಳ್ತೀರಾ? ಟೊಮಾಟೊ ಕಚಪ್ ತಗೊಳ್ಳಿ, ಇಲ್ಲ ಟೊಮಾಟೊ ಸಾಸ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕಾ? ಓಹೋ, ಅದೇ ನಿಮ್ಮ ಬ್ರೇಕ್ಫಾಸ್ಟ್ ಕೌಂಟರ್ನಲ್ಲಿ ಬಫೆಲ್ ಎಲ್ಲ ಒಂದು ಇಟ್ಬಿಟ್ಟಿರ್ತೀರಾ? ಬೇಕಾದ ತಿನ್ಕೊಳ್ಳಿ, ತಿಂದ ಬಿಸಾಕೊಳ್ಳಿ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ, ಚಿಕ್ಕಾಗಬೇಡಿ. ಮಿಕ್ಸ್ ಮಾಡ್ತಾರೆ ನೋಡಿ, ಹಿಂಗೆ ಇರಬೇಕು. ತುಂಬ ತಳ್ಳಗಿರಬಾರ್ದು, ಗಟ್ಟಿನೂ ಇರಬಾರ್ದು. ಬ್ರೆಡ್ ಹಾಕಬೇಕು. ಇದು ಬ್ರೆಡ್ ಪಕೋಡನಾ ನಿಮಗೆ? ಪಕೋಡ. ಇವಾಗ ಏನು ಮಾಡ್ತೀರಾ? ಪಕ್ಕ ಕಟ್ಕೊಳ್ಳಿ. ಬ್ರೆಡ್ನ ಹಿಂಗೆ ಹಾಕ್ಬೇಕು. ಓಹೋ, ನೋಡಿ ಹೆಂಗೆ ಕವರ್ ಆಗುತ್ತೆ. ಮಾಡ್ಕೊಳ್ಳಿ. ಗುಡ್. ನೋಡಿದ್ರಾ? ಸಖತ್ತಾಗಿ ಬಂತು. ಎರಡು ಗೊತ್ತೇ ಆಗಲ್ಲ ಒಳಗಡೆ ಬ್ರೆಡ್ ಇದೆ ಅಂತಲ್ಲ. ನೋಡಿ ಹಿಂಗೆ ಕವರ್ ಆಗಬೇಕು ಕಟ್ಲೆಟ್. ಆ ಥರ ನಾವು ಮಿಕ್ಸ್ ಮಾಡಬೇಕು. ಓಕೆ, ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಸಪ್ಲೈ ಇರಬೇಕು. ಇಷ್ಟು ದಪ್ಪ ಆಗುತ್ತೆ ಅಂತ ಗೊತ್ತಿಲ್ಲ ರೀ ನನಗೆ. ರೀ ಪ್ರಕಾಶ್ ಅವರೇ, ಹೌದು ಅದಾಗುತ್ತೆ. ಬೇಗ ಒಂದು ದಪ್ಪ ಹಾಕಿದ್ದೀನಿಲ್ಲ, ರೈಸ್ ಆಗುತ್ತೆ. ಹೌದಾ? ಓ ಸಖತ್ತಾಗಿ ಬಂತಪ್ಪ ಇದು. ದಪ್ಪಾಗಿ ದಪ್ಪ ಆಗುತ್ತೆ. ಹಾ, ಇನ್ನಾಗ ತುಂಬ ಸ್ಮೂತ್ ಆಗಿರುತ್ತೆ. ಓಹೋ, ಕಲರ್ ಚೇಂಜ್ ಆಯ್ತಲ್ಲ. ಓಕೆ, ತೆಗಿಬೋದು. ಇವ್ರಿಗೆ ಮೊಟ್ಟೆನೂ ಮಾಡ್ಕೋಬೋದಲ್ವಾ ಈ ಥರ? ಮೊಟ್ಟೆ ಬೋಂಡ ಅದು ಮೊಟ್ಟೆ ಮಾಡ್ಬೋದು. ಮೊಟ್ಟೆ ಬೋಂಡ ಅಂತ ಮಾಡ್ಬೋದು. ಸೇಮ್ ಅಷ್ಟೇ. ತಗೊಳ್ಳಿ ಸರ್, ಬ್ರೆಡ್ ಪಕೋಡ ರೆಡಿ ಇದೆಯಾ? ಟೇಸ್ಟ್ ಮಾಡಿ. ಬ್ರೆಡ್ ಪಕೋಡನಾ ಇದು? ಓಕೆ, ಬ್ರೆಡ್ ಪಕೋಡ ಹೆಂಗ್ ಮಾಡ್ಬಿಡ್ತಾರೋ ಇವರು ಅನ್ಕೊಂಡೆ. ನೋಡಿದ್ರೆ ಇದು 5 ಸ್ಟಾರ್ ಹೋಟ್ಲಿನ ಬ್ರೆಡ್ ಪಕೋಡ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ದಪ್ಪ ಬೇರೆ ಬಂದಿದೆ ಇದು. ಇಷ್ಟೆಷ್ಟಿತ್ತು ಬ್ರೆಡ್ಡು. ಇದು ನೋಡಿದ್ರೆ ಇಷ್ಟೊಂದು ದಪ್ಪ ಆಗಿದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು, 5 ಸ್ಟಾರ್ ಹೋಟ್ಲಿನ ಚೆಫ್. ಓಕೆ, ಇದನ್ನ ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬ್ರೆಡ್ ಪಕೋಡ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ, ಉಪ್ಪು, ಗರಂ ಮಸಾಲ, ಬೇಯಿಸಿದ ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ ಪಲ್ಯ ತಯಾರಿಸಿಕೊಳ್ಳಿ. ಇದನ್ನು ಬ್ರೆಡ್ ಮೇಲೆ ಇಟ್ಟು ಮತ್ತೊಂದು ಬ್ರೆಡ್ ನಿಂದ ಮುಚ್ಚಿ ಕಟ್ ಮಾಡಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂಕಾಳು, ಉಪ್ಪು, ಅಡುಗೆ ಸೋಡಾ, ನೀರು ಹಾಕಿ ಚೆನ್ನಾಗಿ ಕಲಸಿ ಅಚ್ಚಖಾರದ ಪುಡಿ ಸೇರಿಸಿ ಮಿಕ್ಸ್ ಮಾಡಿ. ಇದರಲ್ಲಿ ಮಸಾಲ ತುಂಬಿದ ಬ್ರೆಡ್ ಅನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ಬ್ರೆಡ್ ಪಕೋಡ ಸವಿಯಲು ಸಿದ್ಧ. ಪ್ರಕಾಶ್ ರಾವ್, ಹೇಳಿ ಸರ್. ಈಟಿಂಗ್ ಟೇಬಲ್ ಬಂದಿದೀವಿ, ಈಟಿಂಗ್ ಪಾಯಿಂಟ್ ಬಂದಿದೀವಿ. ನಾವು ಈಟಿಗೆ ಬಂದ್ಬಿಟ್ಟಿದೀವಿ. ಹೌದು. ಇಷ್ಟೊಂದು ಬಿಸಿ ಬಿಸಿ ಆಗಿರೋದು ನೀವು ಬ್ರೆಡ್ ಪಕೋಡ ಕೊಂಡು ಕೊಟ್ರೆ ಏನ್ ಮಾಡಕ್ಕಾಗತ್ತೆ? ಚೆನ್ನಾಗಿರುತ್ತಲ್ವಾ? ಟೇಸ್ಟ್ ಮಾಡಿ ಸರ್. ಟೇಸ್ಟ್ ಮಾಡ್ಬಿಡೋದಾ? ಆಶ್ಚರ್ಯ, ಇಷ್ಟಿತ್ತು. ನೀವು ಆಗ್ತಾ ತಕ್ಷಣ ದಪ್ಪ ಆಗೋದು. ದಪ್ಪ ಆಗುತ್ತೆ. ಹೇಗಿದೆ ಸರ್? ಅದ್ಭುತ, ಸಾಕಾಗಿದೆ. ಹೌದು. ಇಷ್ಟು ಬೋಂಡ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ನೋಡ್ಬೇಕು ನೀವು. ಕೈಯೆಲ್ಲ ಹಸಿಟ್ ಮಾಡ್ಕೊಂಡು ಪಾಪ ಹಿಂಗೆಲ್ಲ ಅಂದು ಅದ್ರ ಮೇಲೆಲ್ಲ ಬಾಂಡಿ ಮೇಲೆಲ್ಲ ಹಿಂಗೆಲ್ಲ ಸೋರಿರುತ್ತೆ, ಕೆಳಗಡೆಲ್ಲ ಸೋರಿರುತ್ತೆ. ಏನು ಫುಲ್ಲು ಏನು ಮಾಡಿದ್ವಿ ನಿಮ್ಮಲ್ಲಿ ಹಿಂದೆ? ಅಯ್ಯೋ ಬಜ್ಜಿಗೆ ಮಾಡಿದ್ವಿ ನಮ್ಮಲ್ಲಿ ಅನ್ಕೋಬೇಕು. ಎಷ್ಟು ನೀಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸಕದ ಬಂದಿದೆ. ಏನು ಸಾಸ್ ಗೀಸ್ ಎಲ್ಲ ಏನು ಬೇಡ? ಸಾಸ್ ಬೇಡ, ಹಂಗೆ ತಿನ್ಬೋದಲ್ಲ. ಮಸಾಲ ಇದೆ ಅಲ್ಲ, ಉಪ್ಪು ಖಾರ ಎಲ್ಲ ಇದರಲ್ಲೂ ಸೇರಿಗಿದೆ, ಹಂಗೆ ತಿನ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಆಯ್ತು, ತುಂಬಾ ಒಳ್ಳೆ ರುಚಿ ತೋರಿಸ್ತಾ ಇದ್ದೀರಾ. ಹೌದು, ಇನ್ನೂ ಜಾಸ್ತಿ ಡಿಶ್ ಎಲ್ಲ ತಂದು ತೋರಿಸೋಣ ಸರ್. ಥ್ಯಾಂಕ್ ಯು ಸರ್. ಪ್ರಕಾಶ್ ರಾವ್ ಅವರು ಪರಿಚಯ ನೀವು ಮಾಡಿಕೊಟ್ಟಿದ್ದೆ. 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದು ಸಹ 12 ವರ್ಷಗಳಿಂದ. ಕರೆದ ತಕ್ಷಣ ಬಂದು ನಮ್ಮ ಕಾರ್ಯಕ್ರಮಕ್ಕೆ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಬೇಕಾದಷ್ಟು ಸ್ವೀಟು, ಬೇಕಾದಷ್ಟು ಚಾಟ್ಸು. ಅದರೊಳಗೆ ಇವತ್ತು ಮಾಡಿದ್ದಾರೆ ಈ ಬ್ರೆಡ್ ಪಕೋಡ.
ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ನಾನು ಬೋಂಡ ಬಜ್ಜಿ ಮಾಡ್ಬೋದು ಮನೇಲಿ ಅಂತ. ಓಕೆ, ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಆದರೆ ಟೈಮೇ ಇಲ್ಲ ಅಂತ ಗಡಿಯಾರ ತೋರಿಸ್ತಾ ಇದೆ. ಕಾರ್ಯಕ್ರಮ ಮುಗಿಸಿ ಮುರಳಿ, ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಏನು ಸರ್ ನಮ್ಮನ್ನು ಮಾತ್ರ ಕರ್ಸ್ಕೊಳ್ಳಲ್ಲ? ಕರ್ಸ್ಕೊಳ್ಳಿಪ್ಪ, ನಾವು ಚೆನ್ನಾಗಿ ಮಾಡ್ತೀವಿ. ನಮ್ಮನೆ ಪಕ್ಕದ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಮುರಳಿ, ಕಳಿಸ್ಕೊಡಿ ಏನಂತೆ. ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ಅವ್ರ ಫೋನ್ ನಂಬರ್ನ ಕಳಿಸಿ ನಮಗೆ. ಖಂಡಿತವಾಗ್ಲೂ ಅವ್ರು ಫೋನ್ ಮಾಡಿ ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ